श्रीगुरुभ्यो नमः हरिः ओम् श्रीपरमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः हरिः ओम् नारायणाय परिपूर्णगुणाणवाय विश्वोदयस्थितयोनितिप्रदाय ज्ञानप्रदाय विबुधासुरसौख्यदुःख सत्कारणाय विरताय नमो नमस्ते उग्रबलं यशोधैर्यं निर्भयत्वं मरोगत अजाड्यं वाक्पटुत्वं च हनुमत्स्मरणात् भवेत् नमोऽस्तु तात्विका देवाः विष्णुभक्तिपरायणाः भवतश्च प्रसन्नोऽहं भवन्तश्च कृपालवः धर्ममार्गे प्रेरयन्तु भवन्तः सर्व एव हि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सत्याभिज्ञकराभ्योक्तान् पञ्चाशद्वर्षपूजकान् सत्यप्रमोदतीर्थार्यानो न्यायसुधारतान् सत्प्रमोदसुधरोतपपादपत्रं चिन्तयामि भगवन्नभिमुक्तिहेतोः सुज्ञानभक्तिसुविरागमनुप्रदाय मां विष्णुवाय गुरुरात्रियमातुलश्व श्री सत्यप्रमोदतीर्थ श्रीपादगुरुभ्यो नमः श्री श्री सत्यात्मतीर्थ श्रीपादगुरुभ्यो नमः हरि ओं शास्त्रेषु पारुदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे वेदेषु मुनिसत्पादसेवासं प्राप्तवैभवान् यादवार्यान् वरसुधान् टीकाकारान् वयं नमः व्यासराजकृपापात्रं यादवार्यसुपत्रकं श्रीनिवासगुरुं वन्दे तीर्थशब्दशोभितम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तन्नमस्ये गुरुं नमः श्रीगुरुभ्यो नमः हरिः ओम् स्वस्तिस्तु सतम् ವಿದುರ ನೀತಿ ಅತ್ಯದ್ಭುತವಾಗಿರತಕ್ಕಂತಹ ನಮ್ಮ ಜೀವನಕ್ಕೆ ಉಪಯುಕ್ತವಾದ ವಿಷಯಗಳನ್ನು ತತ್ವಗಳನ್ನು ತಿಳಿಸಿಕೊಡುವಂತಹದ್ದು ವಿದುರದ ನೀತಿಯಾಗಿದೆ. ಇವತ್ತು ನೀವು ಗ್ರಂಥಾಲಯಕ್ಕೆ ಹೋಗಿ ಸುಭಾಷಿತ ಅನ್ನುವ ಪುಸ್ತಕವನ್ನು ನೀವು ಪಡೆದರೆ ಆ ಸುಭಾಷಿತದ ಶ್ಲೋಕಗಳಲ್ಲಿ ಒಂದು 50% ಶ್ಲೋಕಗಳು ವಿದುರನ ನೀತಿಯದ್ದೇ ಆಗಿರುತ್ತೆ. ಅಷ್ಟು ಅದ್ಭುತವಾದ ಶ್ಲೋಕಗಳನ್ನು ಉಪದೇಶವನ್ನು ಧೃತರಾಷ್ಟ್ರನಿಗೆ ಮಾಡ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ಮಾಡಿದ್ದಾನೆ ಅಂತ ಒಂದಾದರೆ ವಾಸ್ತವಿಕವಾಗಿ ವಿದುರ ನಮಗೆ ಹೇಳ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳಬೇಕು. ನಮ್ಮ ಜೀವನಕ್ಕೆ ಉಪಯುಕ್ತವಾದ ಅನೇಕ ವಿಷಯಗಳನ್ನು ನಮಗೆ ಕಲ್ಪನೆಯೂ ಮಾಡಲಿಕ್ಕಾಗದೇ ಇರತಕ್ಕಂತಹ ಅದ್ಭುತವಾದ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಿರ್ತದೆ ಅಂತಂದರೆ ವಿಷಯಗಳನ್ನು ಹೇಳಬೇಕಾದಾಗ ಅದರ ಮರ್ಮವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ನಾವು ಏನು ಮಾಡಿಬಿಡ್ತೀವಿ, ಈ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಒಬ್ಬ ವ್ಯಕ್ತಿ ಉದ್ಯೋಗವನ್ನು ಮಾಡ್ತಾ ಇರ್ತಾನೆ. ಅವನು ಅಂಗಡಿಯ ವ್ಯಾಪಾರಿ. ಅವನಿಗೆ ಆಯುಷ್ಯ ಮುಗಿತಾ ಬಂತು. ಆಯುಷ್ಯ ಮುಗಿತಾ ಬಂದ ಮೇಲೆ ಮಗನಿಗೆ ಹೇಳ್ತಾನೆ, ನೀನು ಟೇಕ್ ಓವರ್ ಮಾಡು, ಮುಂದೆ ನೀನು ಮಾಡ್ಕೊಂಡು ಹೋಗಬೇಕು. ಹೇಳುವಾಗ ಉಪದೇಶ ಮಾಡಿದೆ. ಏನು ಹೇಳ್ತಾನೆ, ನೀನು ಅಂಗಡಿಗೆ ಹೋಗುವಾಗ ನೆರಳಲ್ಲಿ ಹೋಗಿ ನೆರಳಿನಲ್ಲೇ ಬರಬೇಕು ಅಂತ ಹೇಳಿ ಪ್ರಾಣ. ನೆರಳಿನಲ್ಲೇ ಹೋಗಬೇಕು, ನೆರಳಿನಲ್ಲೇ ಬರಬೇಕು. ಅಂಗಡಿಗೆ ಹೋಗ್ಬೇಕಾದಾಗ, ವ್ಯಾಪಾರ ಮಾಡುವ ಹೋಗ್ಬೇಕಾದಾಗ ನೀನು ಹೋಗುವಾಗೂ ನೆರಳಿನಲ್ಲೇ ಹೋಗಬೇಕು, ಬರುವಾಗ ನೆರಳಿನಲ್ಲೇ ಬರಬೇಕು ಅಂತೇಳಿ ಉಪದೇಶ ಮಾಡಿಬಿಟ್ಟ. ಈ ಹುಡುಗ ಇಷ್ಟು ಹೇಳಿ ಅವನು ಪ್ರಾಣ ಬಿಟ್ಬಿಟ್ಟ. ಈ ಯುವಕ ಅಂದ್ರೆ ಈ ಹುಡುಗ ಮುಂದೆ ತಂದೆಯ ಕೆಲಸವನ್ನ ಟೇಕ್ ಓವರ್ ಮಾಡ್ಬೇಕಾಗಿದೆ. ಅಂದ್ರೆ ಆ ಅಂಗಡಿಯ ಉದ್ಯೋಗವನ್ನು ಮುಂದೆ ಬೆಳೆಸಿಕೊಂಡು ಹೋಗ್ಬೇಕಾಗಿದೆ. ಅಪ್ಪ ಏನ್ ಹೇಳಿದ್ದಾನೆ, ನೆರಳಿನಲ್ಲಿ ಹೋಗು, ನೆರಳಿನಲ್ಲಿ ಬಾ ಅಂತ. ಅಂದ್ರೆ ನೆರಳಿನಲ್ಲಿ ಹೋಗು ಅಂತಂದ್ರೆ ಮನೆಯಿಂದ ಹಿಡ್ಕೊಂಡು ಅಂಗಡಿವರೆಗೂ ಕೂಡ ಒಂದು ಛತ್ ಹಾಕಿಸ್ಬಿಟ್ಟ. ಛತ್ ಅಂದ್ರೆ ಗೊತ್ತಲ್ಲ, ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಅಂದ್ರೆ ಅದಕ್ಕೆ ಏನಂತಾರೆ, ಅದಕ್ಕೆ ಛತ್ರ ಅಲ್ಲ, ತರಸೆ, ಛತ್ರಗಳನ್ನು ಹಾಕಿಸ್ಬಿಟ್ಟ. ಈ ತರ ಹಾಕಿಸ್ತಾ ನೋಡ್ರಿ, ನೀವು ಮದುವೆ ಮುಂಜುವೆಯಲ್ಲಿ ಅಥವಾ ಯಾವುದೋ ಸಮಾರಂಭದಲ್ಲಿ 2 ದಿವಸ 3 ದಿವಸ ಆರಾಧನೆ ಹಾಕಿಸೋದ್ರೇ ಬೇಕಾದಷ್ಟು ದುಡ್ಡು ಹೋಗ್ತದೆ. ಲೈಫ್ ಲಾಂಗ್ ಹಾಕಿಸ್ಬಿಟ್ರೆ ಎಷ್ಟು ಬಾಡಿಗೆ ಕೊಡಬೇಕು, ತುಂಬಾ ಕಷ್ಟ ಅಲ್ಲ. ಹೀಗಾಗಿ ಅವನು ಉದ್ಯೋಗ ಮಾಡಿ ಹಣ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚು ಕಳೆದುಕೊಳ್ಳುವುದೇ ಹೆಚ್ಚಾಗ್ತಾ ಹೋಯ್ತು.
ಹೀಗಾಗಿ ಅರ್ಥ ಏನು ತಿಳಿಬೇಕು, ಅದಕ್ಕೊಬ್ಬರು ಗುರುಗಳು ಸಿಕ್ಕರು. ಹೀಗೆಲ್ಲ ಆಗ್ತಾ ಇದ್ರೆ ನಾವು ಅಪ್ಪ ನೋಡಿದ್ರೆ ನೆರಳಿನಲ್ಲಿ ಹೋಗು ನೆರಳಿನಲ್ಲಿ ಬಾ ಅಂತ ಹೇಳಿದ್ದಾರೆ. ಆದ್ರೆ ನಾ ಸ್ಥಿರ ವ್ಯವಸ್ಥೆ ಮಾಡಿಕೊಂಡ್ರೆ ನಂಗೆ ದುಡ್ಡು ಬರ್ತಾ ಇಲ್ಲ, ಇರೋ ದುಡ್ಡೆಲ್ಲ ಖರ್ಚಾಗ್ತಾ ಇದೆ ಅಂತ ಗುರುಗಳ ಮುಂದೆ ಹೇಳಿದಾಗ ಗುರುಗಳು ಬೈತಾರೆ, ನಿಮ್ಮ ಅಪ್ಪನ ಉದ್ದೇಶ ತಿಳ್ಕೊ. ನಿಮ್ಮ ಅಪ್ಪ ಹೇಳಿದ್ದೇನು? ನೆರಳಿನಲ್ಲಿ ಹೋಗು ಅಂತಂದ್ರೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ, ಅಂದ್ರೆ ತುಂಬಾ ಬಿಸಿಲು ಬರೋಕ್ಕಿಂತ ಮುಂಚೆನೆ ಅಂಗಡಿಗೆ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು ಸೂರ್ಯಾಸ್ತ ಆದ ಮೇಲೆ ಮನೆಗೆ ಬಾ ಅಂತ ಅರ್ಥ. ಆ ಅರ್ಥ ಇಟ್ಟುಕೊಂಡು ತಂದೆ ಏನು ಹೇಳ್ದ, ಹೀಗೆ ಮಾಡು, ನೆರಳಿನಲ್ಲಿ ಹೋಗು ನೆರಳಿನಲ್ಲಿ ಬಾ. ನೀವು ನೆರಳಿನಲ್ಲಿ ಹೋಗು ಅಂದ್ರೆ ಹೀಗೆ ಹೋಗಬೇಕು ಅಂತ ತಿಳ್ಕೊಂಡ. ಹೀಗಾಗಿ ವಿದುರ ನೀತಿಯನ್ನ ತಿಳಿಸಬೇಕಾದಾಗ, ಕೆಲವೊಂದು ವಿಚಾರಗಳನ್ನು ಹೇಳಬೇಕಾದಾಗ ಅದರ ಮರ್ಮವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಓ ಹಾಗಾದ್ರೆ ಹೀಗೇ ಮಾಡ್ಬೇಕಾ ಅಂತ ತಿಳಿದುಕೊಳ್ಬಾರ್ದು. ಮೇಲ್ನೋಟದ ಅರ್ಥ ಅಲ್ಲ, ಅದರ ಮರ್ಮ, ಅದರ ಅಂತರಾಳವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ವಿದುರ ಅತ್ಯದ್ಭುತವಾದ ವಿಚಾರಗಳನ್ನ ತಿಳಿಸ್ತಾ ಇದ್ದಾನೆ ನಮಗೋಸ್ಕರವಾಗಿ ಅಂತ ತಿಳಿದುಕೊಳ್ಳ್ರಿ. ಪಂಡಿತರ ಲಕ್ಷಣ, ಮೂರ್ಖರ ಲಕ್ಷಣ, ಅಯೋಗ್ಯರ ಲಕ್ಷಣಗಳು, ಹೇಗಿರಬೇಕು ಹೇಗಿರಬಾರ್ದು, ಏನು ಮಾಡಿದರೆ ಪಾಪ, ಎಂತಹ ಕೆಲಸಗಳನ್ನು ಮಾಡಿದರೆ ಪುಣ್ಯ ಇದೆ, ಭಾರಿ ಅದ್ಭುತವಾದ ವಿಚಾರಗಳು ತಿಳಿಸ್ತಾ ಹೋಗ್ತಾರೆ. ನಿನ್ನೆ ನಾವು ಕೇಳಿದ್ವಿ, ನಿಷೇವಣೆ ಪ್ರಶಸ್ತಾನಿ ನಿಂದಿತಾನಿ ನ ಸೇವತೆ ಅನಾಸ್ತಿಕ ಶ್ರದ್ಧಾದಾನ ಏತತ್ ಪಂಡಿತ ಲಕ್ಷಣಂ ಅಂತೇಳಿ ನಿನ್ನೆ ನಾವು ಕೇಳಿದ್ವಿ. ಸತ್ಕರ್ಮಗಳನ್ನು ಮಾಡತಕ್ಕಂಥವನು, ನಿಷಿದ್ಧವಾದ ಕರ್ಮಗಳನ್ನು ಮಾಡದೇ ಇರತಕ್ಕಂಥವನು, ನಿಂದಿತವಾದ ಕರ್ಮಗಳನ್ನು ನಸೇವತೆ ಮಾಡದೇ ಇರತಕ್ಕಂಥವನು, ಆಸ್ತಿಕ್ಯ ಬುದ್ಧಿ ಉಳ್ತಕ್ಕಂಥವನು, ಶ್ರದ್ಧಾದಾನ ಶ್ರದ್ಧೆ ಇಟ್ಕೊಂಡಿರ್ತಕ್ಕಂಥವನು, ಎಲ್ಲಾ ಕರ್ಮಗಳಲ್ಲಿ ಶ್ರದ್ಧೆ ಉಳ್ತಕ್ಕಂಥವನನ್ನ ಪಂಡಿತ ಅಂತ ಕರಿಬೇಕು ಅಂತೇಳಿ ನಿನ್ನೆ ನಾವು ತಿಳಿದುಕೊಂಡಿದ್ವಿ. ಮುಂದೆ ಏನಂತಾರೆ ಅಂದ್ರೆ, ಕ್ರೋಧೋ ಹರ್ಷಶ್ಚ ದರ್ಪಶ್ಚ ಕ್ರೀ ಸ್ತಂಭ ಮಾನ್ಯಮಾನಿತಾ ಯಂ ಅರ್ಥಾನ್ ಅಪಕರ್ಷಂತಿ ಸವೇ ಪಂಡಿತ ಮುಚ್ಚತೆ. ಎಷ್ಟು ಸರಸವಾದ ವಿಚಾರವನ್ನು ಹೇಳ್ತಾನೆ. ಕ್ರೋಧ ಹರ್ಷಶ್ಚ, ಅತಿ ಕ್ರೋಧ, ತುಂಬಾ ಸಿಟ್ಟು ಮಾಡ್ಕೊಂಡ್ಬಿಟ್ರೆ, ಅದಕ್ಕೆ ಅಂತಾರೆ ನೋಡ್ರಿ, ಈ ಸಿಟ್ಟು ಅಂತಂದ್ರೆ ದೊಡ್ಡ ಬೆಂಕಿ ಇದ್ದಾಗೆ. ಆ ಬೆಂಕಿ ಇವತ್ತು ಸಿಟ್ಟು ಯಾರ ಮೇಲೆ ಮಾಡ್ಕೊಳ್ತೀವಿ? ಬೇರೆಯವರ ಮೇಲೆ ಮಾಡ್ಕೊಳ್ತೀವಿ. ಬೇರೆಯವರ ಮೇಲೆ ಮಾಡಿ ಸಿಟ್ಟು ಮಾಡಿ ಒದರಾಡಿ ಚೀರಾಡಿ ಅವರಿಗೆ ಅನ್ನಬಾರದ ಶಬ್ದಗಳನ್ನ ಬಿರು ಮಾತುಗಳನ್ನ ಅಂತ ಹೋದ್ರೆ ಮೊದಲಿಗೆ ನೋವಾಗೋದು ಅನ್ನುವ ವ್ಯಕ್ತಿಗೆ. ಯಾಕೆಂದ್ರೆ ಸಿಟ್ಟು ಬೆಂಕಿ ಏನ್ ಮಾಡ್ತದೆ ಅಂತ ಮೊದಲಿಗೆ ತನ್ನನ್ನು ಸುಟ್ಟು ಉಳಿದೆಲ್ಲವನ್ನು ಸುಡುತ್ತದೆ. ಹಾಗೆ ಕ್ರೋಧ, ಅತಿಯಾದ ಕ್ರೋಧವೇ ಮಾಡಬಾರದು, ಅತಿಯಾದ ಕ್ರೋಧ ಮಾಡಬಾರ್ದು, ಸಿಟ್ಟು ಮಾಡಬೇಕು. ಎಷ್ಟು ಸರಸವಾದ ಮಾತನ್ನು ಅಂತಾನೆ ವಿದುರ ಅಂತಂದ್ರೆ, ಸಿಟ್ಟು ಮಾಡಬೇಕು. ಯದ್ವಿಷಯಕ್ಕೆ ಸಿಟ್ಟು ಮಾಡಬೇಕು? ನಾನು ಯಾವ ಸತ್ಕರ್ಮಗಳನ್ನು ಮಾಡ್ತಾ ಇಲ್ಲ ಸ್ವಾಮಿ, ನನ್ನ ಜೀವನ ಹಾಳಾಗ್ತಾ ಇದೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ ದಾಸರಾಯರ ಅಂದ ಹಾಗೆ ನಾನು ಯಾವ ಸತ್ಕರ್ಮಗಳು ಮಾಡ್ತಾ ಇಲ್ಲ. ಛೇ, ನಾನು ದೇವರು ನನಗೆ ಮನುಷ್ಯ ಜನ್ಮ, ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ ಕೊಟ್ಟದ್ದನ್ನ ಹಾಳು ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ನನ್ನ ಮೇಲೆ ನಾನು ಸಿಟ್ಟು ಮಾಡಿಕೊಂಡು ಸಾಧನ ಮಾರ್ಗಕ್ಕೆ ಬಂದರೆ ಆ ಸಿಟ್ಟು, ಆ ಕ್ರೋಧ ಉತ್ತಮವಾದ ಕ್ರೋಧ. ನಮಗೆ ಹಾಗಿಲ್ಲ. ಬೇರೆಯವ್ರ ಸಿಟ್ಟು ಯಾವಾಗ ಬರ್ತದೆ ಗೊತ್ತಾ? ನಮ್ಮ ವಿರುದ್ಧವಾದ, ನನಗೆ ಅಭಿಪ್ರೇತ ಅಲ್ಲದೇ ಇರ್ತಕ್ಕಂಥದ್ದು, ನನಗೆ ವಿರುದ್ಧವಾದದ್ದನ್ನ ಯಾರಾದ್ರೂ ಮಾಡಿದರೆ, ಆಡಿದರೆ ಅಥವಾ ಕೇಳಿದರೆ, ಹೇಳಿದರೆ ಅದಕ್ಕೆ ಸಿಟ್ಟು ಬರ್ತದೆ. ಸಿಟ್ಟು ಬರ್ಲಿಕ್ಕೆ ಕಾರಣ ಏನು? ನನಗೆ ವಿರುದ್ಧವಾದದ್ದು. ಹೀಗಾಗಿ ನನಗೆ ಅನ್ನೋ ಅಭಿಮಾನ ಬಂದದ್ದು. ಕ್ರೋಧಕ್ಕೆ ಕಾರಣ ಯಾವುದು? ನಾನು ಅನ್ನೋ ಅಭಿಮಾನ, ನನ್ನ ವಿರುದ್ಧ ಆಗ್ತಾ ಇದೆ ಅನ್ನುವ ಒಂದು ದರ್ಪ, ಒಂದು ಸೊಕ್ಕು. ಅದಕ್ಕೆ ಅಂತಾರೆ ಕ್ರೋಧ ಹರ್ಷಶ್ಚ, ಅತಿ ಆನಂದವೂ ಬಿಡಬಾರ್ದು, ಜಡಭರ್ತರಿದ್ದಾಗ ಇರಬೇಕು. ಯಾರಿಗೋ ಒಬ್ಬರಿಗೆ ತುಂಬಾ ದಾರಿದ್ರ್ಯ ಅಂತ ಏನರ್ಥ, ಅವನಿಗೆ ಮಾಮೂಲಿ ಜೀವನ ಮಾಡ್ಕೊಂಡು ಹೋಗೋನು, ತಿಂಗಳಿಗೆ ಒಂದು 15-20 ಸಾವಿರ ರೂಪಾಯಿ ಇಟ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಹೋಗೋವನಿಗೆ ಇದ್ದಕ್ಕಿದ್ದ ಹಾಗೆ 10 ಕೋಟಿ ರೂಪಾಯಿದ ಲಾಟ್ರಿ ಹೊಡಿತು ಅಂತಂದ್ರೆ, 10 ಕೋಟಿ ನಿನಗೆ ಬಂತು ಅಂತ ಹೇಳಿದ್ರೆ ಸಾಕು, 10 ಕೋಟಿನ ಅಂತಂದ್ರೆ ಅದು ಅನುಭವಿಸೋ ಯೋಗನೂ ಇರಂಗಿಲ್ಲ, ಅದರಿಂದ ಹಾರ್ಟ್ ಅಟ್ಯಾಕ್ ಸಾಯ್ತಾನೆ. ಹೀಗಾಗಿ ಕ್ರೋಧ ಆಗಿರಲಿ, ಹರ್ಷ ಆಗಿರಲಿ, ಅತಿಯಾದ ಹರ್ಷ, ದರ್ಪ, ಸೊಕ್ಕು, ನಾನು ಪಂಡಿತ, ನಾನು ಸಿರಿವಂತ, ನಾನು ಬಲಿಷ್ಠ, ಈ ರೀತಿಯಾದ ದರ್ಪವನ್ನ ಮಾಡುವಂಥವನು. ಕ್ರೀಹಿ ಸ್ತಂಭ, ಕ್ರೀ ಅನ್ನೋ ಶಬ್ದಕ್ಕೆ ಏನರ್ಥ? ಲಜ್ಜೆ, ನಾಚಿಕೆ ಇರಬೇಕು. ಎಲ್ಲಿರಬೇಕು? ಧರ್ಮದ ವಿಷಯದಲ್ಲಿ ಲಜ್ಜೆ ಇರಬೇಕು. ನಾನು ಧರ್ಮ ಮಾಡ್ತಾ ಇಲ್ಲ, ಕಾಲಕ್ಕೆ ಪೂಜಾ ವಿಧಾನಗಳನ್ನು ಮಾಡ್ತಾ ಇಲ್ಲ,
ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನ ಪೂಜೆಯನ್ನು ಮಾಡಿ ಆರಾಧನೆ ಮುಂದೆ ಧನುರ್ಮಾಸದ ಮಹಿಮೆ ಹೇಳೋರಿದ್ದಾರೆ, ಮುಂದಿನ ವಿದ್ವಾಂಸರು ಅನ್ಕೊಳ್ತೇನೆ. ಧನುರ್ಮಾಸದ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು. ಅದನ್ನ ನಾನು ಮಾಡ್ತಾ ಇಲ್ಲ ಅನ್ನುವ ಲಜ್ಜೆ ಇರಬೇಕು, ನಾಚಿಕೆ ಇರಬೇಕು. ಉದ್ದಟತನ, ಯದ್ವಿಷಯಕ್ಕೆ ಉದ್ದಟತನ. ಇವತ್ತು ಬೇಕಾದ್ದಾಗಿರಲಿ ಪ್ರಾತಃ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಿಯೇ ತೀರ್ತೀನಿ ಅನ್ನೋ ಉದ್ದಟತನ ಇರಬೇಕೇ ಹೊರತು ವಾಕ್ಯ ವಿಷಯದಲ್ಲಿ ಉದ್ದಟತನ ಇರಬಾರ್ದು. ಮನ್ಯಮಾನ, ನಾನೇ ದೊಡ್ಡ ಪಂಡಿತ, ಸ್ವಯಂ ಪಂಡಿತ ಮನ್ಯಮಾನ ಅನ್ನೋ ಹಾಗೆ ನಾನೇ ಪಂಡಿತ, ನಾನೇ ಎಲ್ಲ ತಿಳಿದವನು, ಯಾರಿಗೇನಾದ್ರೂ ಹೇಳಿಕ್ ಹೋಗ್ರಿ. ಹೀಗೆ ಮಾಡಬಾರ್ದಮ್ಮ. ಅಡಿಗೆ ಸ್ವಲ್ಪ ತರಕಾರಿ ಬೆಂದ ಮೇಲೆ ಉಪ್ಪು ಹಾಕಬೇಕು, ಎಲ್ಲ ನನಗೆ ಗೊತ್ತು, ನೀವು ಸುಮ್ಮನೆ ಕುತ್ಕೊಳ್ಳಿ. ಹೇಳುವಾಗ ನಾನು ಅನ್ನುವ ಮಮಕಾರ. ದಾಸರಂತಾರೆ, ಕನಕದಾಸರ ಕಥೆಯನ್ನು ಕೇಳ್ತಾ ಇರ್ತೇನೋ, ಯಾರು ಹೋಗ್ತಿರೋ ಮೋಕ್ಷಕ್ಕೆ ಅಂತಂದ್ರೆ ನಾನು ಹೋದ್ರೆ ಹೋಗೇನು ಅಂತಾರೆ. ನನ್ನಲ್ಲಿ ಅದಿಲ್ಲೇ ಇಲ್ಲ. ನಾನು 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 ಎರಡು ಜುಟ್ಟು ಎರಡು ಜಡೆ ಸೇರ್ತು ಅಂದ್ರೆ ನಾನು. ಪ್ರದಕ್ಷಿಣೆ ಹಾಕಬೇಕಾದಾಗ ಇನ್ನೊಬ್ರು ಸೇರ್ಬಾರ್ದು. ಅದಕ್ಕೆ ಅಂತಾರೆ ಏಕಸ್ತಪಸ್ವಿ ದುರಧ್ಯಾಯಿ ಅಂತೇಳಿ. ಅಧ್ಯಯನ ಮಾಡ್ಬೇಕಾದ್ರೆ ಇಬ್ರು ಇರಬೇಕು, ತಪಸ್ಸು ಮಾಡಬೇಕಾದಾಗ ಸಾಧನೆ ಮಾಡಬೇಕಾದ್ರೆ ಒಬ್ಬರೇ ಇರಬೇಕು. ಪ್ರದಕ್ಷಿಣೆ ಹಾಕುವಾಗ, ನಮಸ್ಕಾರ ಮಾಡುವಾಗ, ಅಧ್ಯಯನ ಮಾಡುವಾಗ, ಜಪ ಮಾಡುವಾಗ, ಪೂಜೆ ಮಾಡುವಾಗ ಒಬ್ಬರೇ ಇರಬೇಕು. ಇನ್ನೊಬ್ರು ಕುತ್ಕೊಂಡ್ಬಿಟ್ರೆ ಹರಟೆ ಶುರು ಆಗುತ್ತೆ. ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಯಾರೋ ಒಬ್ರು, ಹಾಕಬೇಕಾದಾಗ ಅವರು ಪರಿಚಯ ಇದ್ದವ್ರು ಇನ್ನೊಬ್ರು ಯಾರಾದ್ರೂ ಬಂದುಬಿಟ್ರೆ ಹರಟೆ ಶುರು. ಇಲ್ಲಿ ಸುತ್ತಾ ಇರ್ತಾರೆ, ಆ ಗುರುಗಳು ಸುತ್ತಲೂ ಸುತ್ತಾ ಇರ್ತಾರೆ. ಓ ಹೇಗೆ ಬಂದ್ರಿ? ಆಟೋಕ್ಕೆ ಬಂದೆ. ಏನು ಆಟೋದವ್ರು ಮೋಸ ಮಾಡ್ತಾರ್ರಿ. ಈಗ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಆ್ಯಕ್ಚುಲಿ ಮಿನಿಮಮ್ ಚಾರ್ಜ್ ಮೊದಲು ಎಲ್ಲ 30 ರೂಪಾಯಿ ಇರ್ತದೆ, ಇವಾಗ 50 ರೂಪಾಯಿ ಮಾಡಿದ್ದಾರೆ. ಪ್ಲಸ್ ಅದಕ್ಕೆ ಅವರು ಟಿಪ್ಸ್ ಅಂತೇಳಿ 20-30 ಕೇಳ್ತಾ ಇದ್ದಾರೆ. ಏನು ಮೋಸ ರೀ, ಸಾಕಾಗೋಗಿದೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅಂತ ಮಾತಾಡ್ತಾ ಪ್ರದಕ್ಷಿಣೆ ಹಾಕ್ತಾರೆ. ಯಾಕೆ ಪ್ರದಕ್ಷಿಣೆ? ಇದು ಪ್ರದಕ್ಷಿಣೆ ನಾನು ಉದ್ಯಾನವನದಲ್ಲಿ ವಾಕಿಂಗ್ ಮಾಡಿದಾಗ ಅಷ್ಟೇ. ಹೀಗಿದೆ ನಮ್ಮ ಪರಿಸ್ಥಿತಿ. ಅದಕ್ಕೆ ಅಂತಾರೆ ಮನ್ಯಮಾನ. ನಾನು ಯಾವಾಗ ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇರ್ತೇನೆ, ಈ ತಮ್ಮ ಬಗ್ಗೆ ತಾವು ಪ್ರಶಂಸೆ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದ್ರೆ, ಅದರೊಳಗೂ ಯಾರು ತಪ್ಪು ತಿಳ್ಕೊಬೇಡ್ರಿ, ಹೆಣ್ಮಕ್ಳಿಗೆ ತುಂಬಾ ಇರುತ್ತೆ. ಹೆಣ್ಮಕ್ಳಿಗೆ ಇರ್ತದೆ ಅಂದ್ರೆ ಗಂಡಸರಿಗೆ ಇಲ್ಲ ಅಂತ ಅರ್ಥ ಅಲ್ಲ. ಅದರೊಳಗೂ ಗಂಡನ ಬಗ್ಗೆ ಸ್ವಲ್ಪ ಪ್ರೀತಿ ಉಳ್ಳವರು ಅಥವಾ ಗಂಡನ ಮೇಲೆ ಪ್ರೀತಿ ಇರಲಿ ಇರದೇ ಇರಲಿ ಹೇಳುವಾಗ ಮಾತ್ರ ಇರುತ್ತೆ ಅಭಿಮಾನ. ಒಬ್ರು ಹೇಳ್ತಿದ್ದಂತ, ಇವತ್ತು ಹೇಗೆ ಮಠದಲ್ಲಿ ಬಂದಾಗ ಹರಟೆನೇ ಜಾಸ್ತಿ. ಆ ಕಡೆ ಮಂಗಳಾರತಿ ನಡೀತಾ ಇರ್ತದೆ, ಹರಟೆ ನಡೀತಾ ಇರ್ತದೆ. ಯಾಕಂದ್ರೆ ಮಂಗಳಾರತಿಯ ಸಂದರ್ಭದಲ್ಲಿ ಗಂಟೆ ಅದೆಲ್ಲ ಡಮರುಗಳೆಲ್ಲ ಇರ್ತದಲ್ಲ, ಆ ಸಂದರ್ಭಗಳಲ್ಲಿ ನಮಗೆ ಗೊತ್ತೇ ಆಗಲ್ಲ. ಹೀಗಾಗಿ ಹರಟೆ ಹೊಡಿತಾನೆ ಇರ್ತಾರೆ. ದಯಮಾಡಿ ಯಾರು ಮಾತಾಡಬೇಡ್ರಿ ಅಂತ ನಿಯಾಮಕರು ಹೇಳ್ತಾ ಇರ್ತಾರೆ. ಅವ್ರು 2 ಕ್ಷಣ ಇರ್ತದೆ, ಮತ್ತೆ ಶುರು ಆಗ್ತಾ ಇರ್ತದೆ. ಪಾಪ ಅವ್ರವ್ರು ವೈಯಕ್ತಿಕ, ನಾವು ಅವ್ರಿಗೇನು ಬೈತಾ ಇಲ್ಲ. ಒಬ್ಳು ಮಾತಾಡ್ಬೇಕಾದ್ರೆ ಗಂಡು, ನಾನು ಮೊನ್ನೆ ಅಡಿಗೆ ಮಾಡಿದ್ದೀರಿ, ತುಂಬ ಚೆನ್ನಾಗಿತ್ತು, ನನ್ನ ಗಂಡ ಅದನ್ನ ಊಟ ಮಾಡಿ ತುಂಬ ಸಂತೋಷಪಟ್ಟ. ಅದು ಸಂತೋಷಪಟ್ಟ ಮೇಲೆ ನಿಮ್ಗೆ ಖುಷಿ ಆಗಿದ್ದಕ್ಕೆ ಏನಾದರೂ ಕೊಡ್ರಿ ಅಂತೇಳಿ ನಾನು ಕೇಳಿದೆ. ಅದಕ್ಕೆ ನಾನು ಬಂಗಾರದ ಮೂಗುತಿಯನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ ಅಂತ ಅಂದ್ಬಿಟ್ಲು. ಅವಾಗ ಕೇಳಿದ ಒಳಗೆ ದುಃಖ ಆಯಿತು. ನೀನೇನಂತ ಹುಳಿ ಮಾಡಿದ್ನಿ ಅಂತ. ನಾನು ಕುಂಬಳಕಾಯಿ, ಬೂದು ಕುಂಬಳಕಾಯಿ ಇರ್ತದಲ್ಲ, ಬೂದು ಕುಂಬಳಕಾಯಿ ಹಾಕಿ ಹುಳಿ ಮಾಡಿದೆ. ಅದು ತುಂಬ ಸ್ವಾರಸ್ಯವಾಗಿತ್ತು, ಅದಕ್ಕೆ ಅದು ಚೆನ್ನಾಗಿದೆ ಅಂತ ನನ್ನ ಗಂಡ ಮೂಗುತಿ ಕೊಡಿಸ್ತಾನೆ ಅಂತ ಹೇಳಿದ್ದಾನೆ ಅಂತ ಇವಳು ಹೇಳಿದ್ರು. ಇದನ್ನು ಹೇಳಿದ ಮೇಲೆ ಕೇಳಿದವರಿಗೆ ತಡ್ಕೊಳಿಕ್ಕೆ ಆಗಲಿಲ್ಲ, ತುಂಬ ಸಿಟ್ಟು ಬಂತು. ಅವಾಗ ಅವನು ವ್ಯಕ್ತ ಮಾಡಬೇಕಾದಾಗ ಹೇಗೆ ವ್ಯಕ್ತ ಮಾಡಿದ್ರು? ನಿನ್ನ ಗಂಡ ಬರೀ ಮೂಗುತಿ ಕೊಡಿಸ್ತಾನೆ ಅಂತ ಹೇಳ್ತಾನೆ, ನನ್ನ ಗಂಡ ಓಲೆನೇ ಕೊಡಿಸ್ತಾನೆ ಅಂತಿದ್ದಾನೆ, ಗೊತ್ತಾ? ನೀನೇನು ಮಾಡಿದಿ? ನಾನು ಹುಳಿನೇ ಮಾಡಿದ್ದೆ. ಅಂಥದ್ದು ನೀನೇನು ಮಾಡಿದೆ? ನೀನು ಬರೀ ಕುಂಬಳಕಾಯಿ ಹಾಕಿ ಹುಳಿ ಮಾಡಿದ್ದಿ, ನಾನು ಕುಂಬಳಕಾಯಿ ಜೊತೆಗೆ ಬೀನ್ಸು ಹಾಕಿ ಹುಳಿ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು ಅಂದ್ಕೊಂಡು ಓಲೆ ಕೊಡಿಸ್ತಾನೆ ಅಂತ ಹೇಳಿದ್ದಾನೆ ಅಂತ ಇವಳು ಹೇಳ್ಕೊಂಡು. ಇದು ಕೇಳಿದ್ರೆ ಕೊನೆಯದವಳು ಒಬ್ಬಳಿದ್ದು, 3ನೇದವಳು ಅವಳಂದು, ನನ್ನ ಗಂಡ ನೆಕ್ಲೆಸ್ಸೇ ಕೊಡಿಸ್ತಾನೆ ಅಂತ ಹೇಳಿದ್ದಾನೆ. ಅಮ್ಮ ನೀನೇನು ಮಾಡಿದೆಮ್ಮ? ಆ್ಯಕ್ಚುಲಿ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇವಳು ಕುಂಬಳಕಾಯಿ ಹಾಕಿ ಹುಳಿ ಮಾಡಿದ್ರು, ಅವಳು ಕುಂಬಳಕಾಯಿ ಜೊತೆಗೆ ಬೀನ್ಸ್ ಹಾಕಿ ಹುಳಿ ಮಾಡಿದ್ರು. ಇವಳಿಗೇನು ಹೇಳಕ್ ಗೊತ್ತಾಗಲಿಲ್ಲ. ಆ ಮೂಮೆಂಟಲ್ಲಿ ನಾನು ಕುಂಬಳಕಾಯಿ ಬೀನ್ಸ್ ಜೊತೆಗೆ ಹಾಗಲಕಾಯಿ ಹಾಕಿನೂ ಹುಳಿ ಮಾಡಿದೆ. ಅಂದ್ರೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದು ಹೇಗಿರ್ತದೆ ಅಂತಂದ್ರೆ, ತಾವು ಹೇಳುವಾಗ ಏನು ಹೇಳ್ತಾ ಇದ್ದೀವಿ ಅನ್ನೋ ಕೂಡ ಎಚ್ಚರ ಇರಲ್ಲ. ಅದಕ್ಕೆ ನಾನು ಅನ್ನುವ ಅಹಂಕಾರ, ಮಮಕಾರ ಬರಬಾರದು ಅನ್ನೋ ಅಭಿಪ್ರಾಯ ಇಟ್ಟುಕೊಂಡು ವಿದುರ ಅಂತಾರೆ. ಅದಕ್ಕೊಂದು ಕಥೆಯೂ ಇದೆ. ನಾನು ಯಾವಾಗ ಹೇಳ್ತಾರೆ, ಲಾಸ್ಟ್ ಟೈಮ್ ಅನ್ನ ಹೇಳಿದ್ಮೇಲೆ ಗೊತ್ತಿಲ್ಲ, ಇನ್ನೊಂದು ಬಾರಿ ಕೇಳಿಕೊಟ್ಟೆ. ಒಬ್ಬ ಶಿಲ್ಪಿ ಇದ್ದಂತ, ಒಳ್ಳೆ ಶಿಲೆಗಳನ್ನು ಕೆತ್ತುವ ಮಹಾ ಕಲೆಗಾರ.
ಅವನಿಗೆ ಸ್ವಲ್ಪ ದರ್ಪ, ಅಹಂಕಾರ, ಒಳ್ಳೆ ಶಿಲೆಗಳನ್ನು ಕೆತ್ತೀನಿ ಅಂತ ಅನ್ನೋ ದರ್ಪ ಇದೆ. ಅವನ ಹತ್ರ ಒಬ್ಬ ಜ್ಯೋತಿಷ್ಯಗಾರ ಬಂದ ಒಂದು ಪ್ರಾಣದೇವರ ಪ್ರತಿಮೆಯೋ ಗಣಪತಿಯ ಪ್ರತಿಮೆಯನ್ನು ಕೆತ್ತಿಸಿಕೊಂಡ ಮೇಲೆ ದುಡ್ಡು ಕೊಡ್ಬೇಕಲ್ಲ, ಹಣ ಕೊಡ್ಬೇಕಲ್ಲ. ಎಷ್ಟು ಕೊಡ್ಬೇಕಪ್ಪ ನಿನಗೆ ಅಂತ ಆ ಜ್ಯೋತಿಷ್ಯಗಾರ ಕೇಳಿದ ಮೇಲೆ ಇವನಂತಾನೆ, ಶಿಲ್ಪಿ ಅಂತಾನೆ, ನೋಡ್ರಿ ಒಳ್ಳೆ ಶಿಲೆಗಳನ್ನ ಕೆತ್ತು ಒಳ್ಳೆ ಜ್ಯೋತಿಷ್ಯಗಾರ ನೀವು, ಮತ್ತ ಈ ಪ್ರತಿಮೆ ಕೆತ್ತಿಸಿದ್ದಕ್ಕಾಗಿ ನೀವು ದುಡ್ಡು ಕೊಡ್ತೀರಿ, ಆ ದುಡ್ಡು ಕೊಡೋದೇನು ಬೇಡ, ನೀವು ಒಳ್ಳೆ ಭವಿಷ್ಯ ನುಡಿಯೋರಿದ್ದೀರಲ್ಲ, ಹೀಗಾಗಿ ನನ್ನ ಭವಿಷ್ಯವನ್ನು ನುಡಿದು ಬಿಡ್ರಿ, ನನ್ನ ಜಾತಕ ಹೇಳ್ರಿ, ಅವಾಗ ನಾನು ನಿಮ್ಗೆ ದಕ್ಷಿಣೆ ಕೊಡ್ಬೇಕಲ್ಲ, ಅಲ್ಲಿಗಲ್ಲೇ ಸೆಟ್ ಆಗ್ತದೆ ಈಗ ಹೇಳ್ಕೊಂಡು. ಸರಿ ಆಯ್ತು ಅಂದುಕೊಂಡು ಅವನ ಹಸ್ತರೇಖೆಯನ್ನು ನೋಡ್ತಾನೆ ಆ ಜ್ಯೋತಿಷ್ಯ. ನೋಡಿದ್ರೆ ಅವ್ರಿಗೆ ಅರ್ಥವೇ ಆಗಲಿಲ್ಲ, ತುಂಬ ಭಯ ಆಯಿತು. ಅದಕ್ಕೆ ಅವ್ರಂತಾನೆ, ಆ ಜ್ಯೋತಿಷ್ಯಗಾರ ಅಂತಾನೆ, ನೀನು ಆ ಕಲ್ಲಿನ ಪ್ರತಿಮೆಗಳನ್ನು ಹೊಡೆದು ಕೈಯಲ್ಲೆಲ್ಲ ಕೆತ್ತೋಗ್ಬಿಟ್ಟಿದೆ, ನಿನ್ನ ರೇಖೆಗಳೆಲ್ಲ ಅಳಿಸಿ ಹೋಗಿದೆ, ನಿನ್ನ ಜಾತಕ ಕುಂಡಲಿ ತಗೊಂಡು ಬಾ ನೋಡುವ ಅಂತ. ಸರಿ ಆಯ್ತು ತಗೊಂಡು ಆ ಜಾತಕವನ್ನು ತಂದಿದ್ದಾರೆ, ಕುಂಡಲಿಗೆ ನೋಡ್ತಾರೆ. ನೋಡಿದ ಮೇಲೆ ಆ ವ್ಯಕ್ತಿಗೆ ಗಾಬರಿ ಆಯ್ತು, ಜ್ಯೋತಿಷ್ಯಗಾರರಿಗೆ ಗಾಬರಿ ಆಯ್ತು, ಭಯ ಆಯ್ತು. ಇವನಂತಾನೆ ಶಿಲ್ಪಿ, ಏನೂ ಮುಚ್ಚುಮರೆ ಇಲ್ಲದೇನೆ ಅದೇನಿದೆ ಹೇಳಿಬಿಡಿ ಅಂತ. ಅವಾಗ ಆ ಜ್ಯೋತಿಷ್ಯಗಾರ ಅಂತಾನೆ, ಇನ್ನು 1 ವಾರಕ್ಕೆ ನೀನು ಸಾಯ್ತೀಯಪ್ಪ. ಎದೆ ಹೊಡೆದೋಯ್ತು, 1 ವಾರಕ್ಕೆ ಸಾಯ್ತೀನಿ, ಹಾಗಾದ್ರೆ ಏನು ಮಾಡಬೇಕು? ಏನು ಮಾಡ್ಲಿಕ್ಕೆ ಬರಲ್ಲ, ಸಾವು ಬಂದರೆ ಹೋಗ್ಬೇಕು ಅಷ್ಟೇ. ಆದರೆ ಜ್ಯೋತಿಷ್ಯಗಾರ ಏನಾದರೂ ಉಪಾಯ ಕೊಡ್ಬೇಕಲ್ಲ, ಹಾಗಾದ್ರೆ ಒಂದು ಉಪಾಯ ಕೊಡ್ತೀನಿ, ಬದುಕಲಿಕ್ಕೆ ತಾತ್ಕಾಲಿಕ ಉಪಾಯ ಕೊಡ್ತೀನಿ ಅಂತ ಹೇಳಿದೆ. ಏನು? ನೋಡು, ಇದು 1 ವಾರಕ್ಕೆ ಯಮದೂತರು ಬಂದು ನಿನ್ನ ಕರ್ಕೊಂಡು ಹೋಗೋರಿದ್ದಾರೆ, ಹೀಗಾಗಿ ನೀನೇನು ಮಾಡು, ನಿನ್ನ ಹಾಗೆ ಇರುವ 5 ಶಿಲೆಗಳನ್ನು ಕೆತ್ತಿ ಇಟ್ಬಿಡು, ಪಕ್ಕಕ್ಕೆ ನೀನು ನಿಂತ್ಕೊಂಡ್ಬಿಡು ಶಿಲೆ ಹಾಗೆ, ಅವಾಗ ಯಮದೂತರು ಬಂದು ಕನ್ಫ್ಯೂಷನ್ ಆಗಿ ಹೋಗಿಬಿಡ್ತಾರೆ ಅನ್ನೋ ಒಂದು ತಾತ್ಕಾಲಿಕ ಉಪಾಯ ಕೊಟ್ಟ. ಈ ಶಿಲ್ಪಿಗೆ ತಾನು ಬದುಕಬೇಕು ಅನ್ನುವ ದೊಡ್ಡ ಆಸೆಯಿಂದಾಗಿ ಹಗಲು ರಾತ್ರಿ ತನ್ನ ಹಾಗೆ ಇರುವ 5 ಶಿಲೆಗಳನ್ನು ಕೆತ್ತೇ ಬಿಟ್ಟ. 1 ವಾರ ಆಗಿದೆ, ಯಮದೂತರು ಬರೋ ಟೈಮ್ ಆಗಿದೆ, ಆ ಶಿಲೆಗಳನ್ನು ಇಟ್ಟಿದ್ದಾನೆ. ಶಿಲ್ಪಿನೂ ಶಿಲೆ ಹಾಗೆ ನಿಂತುಕೊಂಡ. ಯಮದೂತರು ಬಂದರು, ಜ್ಯೋತಿಷ್ಯಗಾರ ಹೇಳಿದ ಹಾಗೆ ಯಮದೂತರು ಬಂದೇ ಬಿಟ್ಟರು. ಯಮದೂತರು ಬಂದು ನೋಡ್ತಾರೆ, ಶಿಲೆಗಳು ಯಾವುದು, ಶಿಲ್ಪಿ ಯಾರು ಗೊತ್ತೇ ಆಗಲಿಲ್ಲ. ಕನ್ಫ್ಯೂಷನ್ ಆಗಿ ಹೋಗೇ ಬಿಟ್ರು ವಾಪಸ್ಸು. ಅಬ್ಬ, ನಾನು ಬದುಕಿದೆ ಅಂತ ಅನ್ಕೊಂಡ. ಈ ಗ್ಯಾಪಲ್ಲಿ ಏನಾಯ್ತು ಅಂದ್ರೆ, ಯಮದೂತರು ಯಮಪಟ್ಟಣಕ್ಕೆ ಹೋದ ಮೇಲೆ ಯಮಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಯಾಕೆ ಹಾಗೆ ಬಂದ್ರಿ, ಆ ಶಿಲ್ಪಿನ ಯಾಕೆ ಕರ್ಕೊಂಡು ಬರಲಿಲ್ಲ? ಅವಾಗ ಇವರು ಯಮದೂತರು ಅಂತಾರೆ ಯಮಧರ್ಮರಾಜನಿಗೆ, ಕರ್ಕೊಂಡು ಬರಬೇಕು ಅಂತ ಹೋದ್ವಿ, ಆದರೆ ಈ ವ್ಯಕ್ತಿ ತುಂಬಾ ಮೋಸ ಮಾಡಿಬಿಟ್ಟಿದ್ದಾನೆ, ಶಿಲೆಗಳು ಯಾವುದು ಶಿಲ್ಪಿಗಳು ಯಾವುದು ಗೊತ್ತಾಗಿಲ್ಲ, ಅದಕ್ಕೆ ನಾವು ಕನ್ಫ್ಯೂಷನ್ ಆಗಿ ಬಂದ್ಬಿಟ್ವಿ. ಅವಾಗ ಯಮಧರ್ಮರಾಜ ಯಮದೂತರ ಕಿವಿಯಲ್ಲಿ ಗುಟ್ಟು ಹೇಳ್ತಾನೆ, ಹೀಗೆಲ್ಲ ಮಾಡ್ರಿ ವರ್ಕೌಟ್ ಆಗ್ತದೆ ಅಂತ. ಸರಿ ಆಯ್ತು ಅಂದ್ಕೊಂಡು ಆ ಗುಟ್ಟನ್ನೆಲ್ಲ ಕೇಳಿ ಮತ್ತೆ ವಾಪಸ್ ಬಂದರು. ಯಮದೂತರು ಬರೋರು ಮತ್ತೆ ಗೊತ್ತಾಯ್ತು ನನಗೆ, ಶಿಲ್ಪಿಗೆ ಮತ್ತೆ ಶಿಲೆ ಹಾಗೆ ನಿಂತ್ಕೊಂಡ್ಬಿಟ್ಟ. ಅವಾಗ 5 ಶಿಲೆಗಳು, 1 ಶಿಲ್ಪಿ. ಅದನ್ನೆಲ್ಲ ನೋಡಿ ಇವರ ಪ್ರಶಂಸೆ ಮಾಡಿದರು. ಯಾರು? ಯಮದೂತರು. ಅಬ್ಬಾ, ಏನು ಶಿಲೆಗಳಿವು, ಆ ಶಿಲೆಗಳನ್ನು ಕೆತ್ತಿದ ಮಹಾನುಭಾವನನ್ನ ಜೀವನದಲ್ಲಿ 1 ಬಾರಿ ನೋಡ್ಬೇಕು, ಅವನಿಗೆ 1 ಲಕ್ಷ ರೂಪಾಯಿ ಸಂಭಾವನೆ ಕೊಡ್ಬೇಕು, ಶಾಲು ಹೊತ್ತಿಸಿ ಸಭೆಯಲ್ಲಿ ಸನ್ಮಾನ ಮಾಡ್ಬೇಕು, ಅವನು ಕಾಲು ತೊಳಿಬೇಕು ಅಂತೆಲ್ಲ ಹೊಗಳಿದ ಮೇಲೆ ಆ ಶಿಲ್ಪಿ ಅಂದ, ಇದೆಲ್ಲ ಮಾಡಿದ್ದ ನಾನೇ ಅಂತಂದ. ಪಾಪ ತಮ್ಮ ನಿನ್ನೆ ಕರ್ಕೊಂಡು ಹೋಗ್ಬೇಕಾಗಿದೆ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದ್ರು. ಒಂದು ಕಥೆಯನ್ನು ಕೇಳ್ತೇವೆ ನಾವು. ಹೀಗಾಗಿ ನಾನು ಅನ್ನೋದು ಮಮಕಾರ ಬಂದ್ಬಿಡ್ತು ಅಂದ್ರೆ ಅದಕ್ಕೆ ನೋಡ್ರಿ ಅಂತಾರೆ, ಮನ್ಯಮಾನಿನಃ ಮನ್ಯಮಾನಿತ ಸ್ವಯಂ ಪಂಡಿತ ಮನ್ಯಮಾನಿತ. ನಾನು ಪಂಡಿತ, ನಾನೆಲ್ಲವನ್ನು ತಿಳಿದಿದ್ದೇನೆ ಅನ್ನುವ ಮಮಕಾರ ಬಂದರೆ ಅವರಿಗೆ ಅಧಃಪತನವಾಗ್ತದೆ. ಯಾರಿಗೆ ಈ ಬುದ್ಧಿ ಇಲ್ಲ, ಕ್ರೋಧ ಇಲ್ಲ, ಅತಿಯಾದ ಹರ್ಷ ಇಲ್ಲ, ದರ್ಪ ಇಲ್ಲ, ಅಂದ್ರೆ ಯದ್ ವಿಷಯಕ್ಕೆ ಲಜ್ಜ ಇರಬೇಕು ಆ ವಿಷಯಕ್ಕೆ ಲಜ್ಜ ಇರೋದು, ಸ್ತಂಭ ಮತ್ತು ಮಾನ್ಯಮಾನಿತ, ಉದ್ದಟತನ ಮತ್ತು ಅಹಂಕಾರ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಯನ್ನ ಸಹ ಪಂಡಿತ ಮುಚ್ಚತೆ, ಅಂತವನನ್ನ ಪಂಡಿತ ಅಂತ ಕರಿಬೇಕು ಅಂತೇಳಿ ಇದರ ನೀತಿಯನ್ನು ತಿಳಿಸ್ತಾ ಹೋಗ್ತಾನೆ. ಪಂಡಿತರು ಅಂತಂದ್ರೆ ಶಾಲ್ ಹೊತ್ಕೊಂಡು ಬಂದ್ಬಿಟ್ರೆ, 1 ಬಾರಿ ಮಂಗಳ ಮಾಡ್ಕೊಂಡು ಬಂದ್ಬಿಟ್ರೆ ಪಂಡಿತರು ಅಲ್ಲ. ಎಲ್ಲವನ್ನೂ ಗ್ರಹಣ ಮಾಡುವುದು, ಜ್ಞಾನ, ಒಳ್ಳೆಯ ಜ್ಞಾನ ಪಡೆದಿರಬೇಕು, ಜ್ಞಾನದಂತೆ ನಡೆದುಕೊಳ್ಳುವಂಥವರಾಗಿರಬೇಕು, ಸಹನಶೀಲತಾ ಇರಬೇಕು, ಎಲ್ಲಾ ಕಷ್ಟಗಳನ್ನ ಸುಖಗಳನ್ನ ಸಮತೋಲನವಾಗಿ ಕಾಣುವಂತಹ ಶಕ್ತಿಯನ್ನ ಪಡೆದವರಿಗೆ ಮಾತ್ರ ಪಂಡಿತ ಜ್ಞಾನಿ ಅಂತ ಕರೀತಾರೆ. ಅದಕ್ಕೆ ಅಂತಾರೆ, ಯಸ್ಯ ಕೃತ್
ಕೃತ್ಯಂ ನ ವಿಘ್ನಂತಿ. ಯಾರೇ ಒಬ್ಬ ವ್ಯಕ್ತಿ ತಾನು ಸಾಧನೆಯನ್ನು ಮಾಡ್ಕೊಳ್ಬೇಕಾದಾಗ ಅವನಿಗೆ ವಿಘ್ನ ಬರದೇ ಇರೋ ಹಾಗೆ ತಾನು ತನ್ನನ್ನು ಕಾಪಾಡಿಕೊಳ್ತಾನೋ ಅಂಥವನನ್ನ ಪಂಡಿತ ಅಂತ ಕರಿಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಅಂತಾರೆ ಹೇಗಿರಬೇಕು ಪಂಡಿತರು ಅಂತ, ಅಂದ್ರೆ ಜ್ಞಾನಿ ಅದವನು ಹೇಗಿರಬೇಕು ಅಂತ ವಿದುರ ಅಂತಾನೆ. ಶೀತೋಷ್ಣಂ ಭಯಂ ರತಿ ಸಮೃದ್ಧಿರ್ ಅಸಮೃದ್ಧಿರ್ವಾ ಯಸ್ಯ ಕೃತ್ಯಂ ನ ವಿಘ್ನಂತೆ ಸವೈ ಪಂಡಿತ ಮುಚ್ಚತೆ. ಯಾರ ಪಂಡಿತರನ್ನು, ಯಾರನ್ನು ಪಂಡಿತರು ಅಂತ ಕರಿಬೇಕು? ಇವನು ಸಾಧನೆಯನ್ನು ಮಾಡ್ಕೊಳ್ಬೇಕಾದಾಗ ಯಸ್ಯ ಶೀತಮುಷ್ಣಂ, ಶೀತವನ್ನಾಗಿರಲಿ ಉಷ್ಣವನ್ನಾಗಿರಲಿ ಎರಡನ್ನೂ ಸಹನ ಮಾಡಿಕೊಳ್ಳೋ ತಾಕತ್ತಿರಬೇಕು. ಅಯ್ಯೋ ನನಗೆ ಧನುರ್ಮಾಸ ತಡೀಲಿಕ್ಕಾಗಲ್ಲ, ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡ್ಲಿಕ್ಕಾಗಲ್ಲ, ಹುಗ್ಗಿ ನೈವೇದ್ಯ ಮಾಡ್ಲಿಕ್ಕಾಗಲ್ಲ ಅಂತ ತಾನು ಬಿಟ್ಟುಬಿಟ್ರೆ ತನ್ನ ಸಾಧನೆಗೆ ವಿಘ್ನ ಬಂತು. ಅದನ್ನು ಎದುರಿಸುವ ತಾಕತ್ತು ಶಕ್ತಿ ಇರಬೇಕು. ಶೀತವನ್ನಾಗಿರಲಿ ಉಷ್ಣ, ವೈಶಾಖ ಮಾಸ, ಚೈತ್ರ ವೈಶಾಖ ಮಾಸದಲ್ಲಿ ಉರಿ ಬಿಸಿಲಲ್ಲಿ ಹೋಗಿ ಬರಬೇಕು ಪಾದಯಾತ್ರೆಗೆ. ತಪಸ್ವಿಗಳು, ಜ್ಞಾನಿಗಳು ಅಥವಾ ಮಹಾ ಋಷಿಮುನಿಗಳೆಲ್ಲ ಶೀತೋಷ್ಣವನ್ನೆಲ್ಲ ಸಹನ ಮಾಡ್ಕೊಳ್ತಿದ್ರಂತೆ. ಕೃಷ್ಣಾವತಾರ ಸಂದರ್ಭದಲ್ಲಿ ವಸುದೇವ ದೇವಿಕೆಯರು ಹಿಂದಿನ ಜನ್ಮದಲ್ಲಿ ಕೃಷ್ಣನ ಪಡೆಯೋಗೋಸ್ಕರವಾಗಿ ಭಾರೀ ಕಠಿಣವಾದ ತಪಸ್ಸನ್ನು ಮಾಡಿದ್ರು ಅಂತೇಳಿ ನಾವು ದಶಮಸ್ಕಂದ ಭಾಗವತದಲ್ಲಿ ರುಕ್ಮಿಣಿ ವಿಜಯದಲ್ಲಿ ಅದ್ಭುತವಾಗಿ ಮಾತ್ರ ವರ್ಣನೆ ಮಾಡ್ತಾರೆ. ಎಲ್ಲವನ್ನು ಸಹಮಾನ, ಗಾಳಿ, ಮಳೆ, ಆಮೇಲೆ ಬಿಸಿಲು, ಚಳಿ ಎಲ್ಲವನ್ನೂ ಸಹನೆ ಮಾಡಿಕೊಂಡ್ರಂತೆ. ನಾವು ಈ ತಪಸ್ಸು ಅಂದ್ಕೊಳ್ಳಿ ಒಂದು ವಿಚಾರ ತಲೆಯಲ್ಲೇ ಬರ್ತದೆ. ಈ ತಪಸ್ಸು ಮಾಡಬೇಕಾದಾಗ ನಾವೆಲ್ಲ ತಪಸ್ಸು ಅಂದ್ರೆ ಇವತ್ತಿನ ಕಾಲದಲ್ಲಿ, ಮೊದಲಿನ ಕಾಲ ತಪಸ್ಸು ನಮ್ಮ ಮಾಡ್ಲಿಕ್ಕಾಗಲ್ಲ, ಕಾಡಿಗೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಭಾಗವತವು ಸಾಕ್ಷಿ ಕೊಡ್ತದೆ. ನೀವು ಕಾಡಿಗೆ ಹೋಗಿ ಮೊಬೈಲ್ ತಗೊಂಡು ಹೋಗ್ತೀನಿ ಅಂತಂದ್ರೆ ನಿನ್ನ ತಪಸ್ಸು ಏನಾಗತ್ತೆ? ಅದು ತಪಸ್ಸಲ್ಲೇ ಇಲ್ಲ. ಎಲ್ಲವನ್ನು ತ್ಯಾಗ ಮಾಡೋದಕ್ಕೆ ತಪಸ್ಸು ಅಂತ ಕರೀತಾರೆ. ಇವತ್ತಿನ ಕಾಲದಲ್ಲಿ ಸ್ವಾಮಿಗಳು ಪ್ರವಚನದಲ್ಲಿ ಹೇಳಿದ್ರು ಒಂದು ಮಾತು, ಇವತ್ತಿನ ಕಾಲದಲ್ಲಿ ದೊಡ್ಡ ತಪಸ್ಸು ಯಾವುದು ಅಂತಂದ್ರೆ ಪೂಜಾ ಕಾಲದಲ್ಲಿ, ಧ್ಯಾನ ಮಾಡುವಾಗಲಿ, ಗಾಯತ್ರಿ ಜಪ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಕಡೆ ಗಮನ ಕೊಡದೇ ಇರೋದೇ ದೊಡ್ಡ ತಪಸ್ಸು. ನಮ್ಗೆ ಬಿಟ್ಟಿರ್ಲಿಕ್ಕೆ ಆಗುವುದೇ ಇಲ್ಲ. ಪೂಜೆ ಕೂತ್ಕೊಂಡಾಗ ಯಾವ್ದಾದ್ರು ಕಾಲ್ ಬಂತು ಅಂದ್ರೆ ಯಾವ ಕಾಲ್ ನೋಡ್ರಿ ಅಂತ ಹೆಂಡತಿಗೆ ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ, ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಹಾಕೊಂಡು ಮಾತಾಡ್ತಾರೆ. ಇವತ್ತಿನ ಕಾಲಕ್ಕೆ ಸ್ವಲ್ಪ ಅಪ್ಡೇಟ್ ಆಗಿದೆ. ಅದು ಯಾರಿಗೊಬ್ರು ಕಾಲ್ ಮಾಡೋ ಅಂದ್ರೆ ಕಾಲ್ ಮಾಡಿಬಿಡ್ತದೆ, ರಿಸೀವ್ಡ್ ಅಂತಂದ್ರೆ ರಿಸೀವ್ಡ್ ಮಾಡಿಬಿಡ್ತದೆ. ಅದು ಫೋನ್ ವಿಚಿತ್ರ ಬಂದಿದೆ ಇವತ್ತಿನ ಕಾಲಕ್ಕೆ. ಚವನ ಋಷಿಗಳ ತಪಸ್ಸನ್ನು ಕೇಳ್ತೀವಿ ನಾವು. ತಪಸ್ಸು ಇವತ್ತಿನ ಕಾಲದಲ್ಲಿ ಜಪ ತಪಸ್ಸು ಅಂದ್ರೆ ಏನ್ ಮಾಡಬೇಕು? ತಪಸ್ಸು ಅಂದ್ರೆ ಗಾಯತ್ರಿ ಜಪ. ಗಾಯತ್ರಿ ಜಪ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮನುಷ್ಯ ಏನ್ ಮಾಡ್ತಾನೆ? ಕಣ್ಣು ಮುಚ್ಕೊಂಡು ತಪಸ್ಸು ಮಾಡ್ತಾನೆ ಇಲ್ಲ? ಹಾಗಿದೆಯಾ? ತಪಸ್ಸು ಮಾಡಬೇಕಾದಾಗ ಅಥವಾ ಜಪ ಅಂತ ಇಟ್ಕೊಡ್ರಿ, ಇವತ್ತಿನ ಕಾಲಕ್ಕೆ ಜಪ ಮಾಡೋ ಕಣ್ಣು ಮುಚ್ಕೊಂಡು ಜಪವನ್ನು ಮಾಡ್ತಾರೆ. ಹಾಗೆ ಮಾಡಬೇಕು ಅಂತಿದೆಯಾ? ಅದಕ್ಕೆ ಅಂತಾರೆ, ಜಪ ಮಾಡುವಾಗ ಕಣ್ಣು ಮುಚ್ಚಬೇಡ, ಮನಸ್ಸು ಮುಚ್ಚಬೇಕು. ಕೆಲವೊಬ್ರಿಗೆ ಕಣ್ಣು ಮುಚ್ಚಿರ್ತಾರೆ, ಕಣ್ಣು ಮುಚ್ಕೊಂಡು ಇಂಥ ಗೋಡೆ ಗೀಡೆ ಸಿಕ್ಬಿಟ್ರು ಅಂತೂ ಗೋವಿಂದಾಯ ನಮಃ. ಹೀಗೆ ನಡೀತಾ ಇರುತ್ತೆ. 10 ನಿಮಿಷ ಆದಮೇಲೆ 1000 ಜಪ ಆಯ್ತು ಅಂದ್ಕೊಂಡು ಬರ್ಕೊಂಡ್ಬಿಡ್ತಾನ. ಹೇಗೆ ಸಾಧ್ಯ ಇದು? ಅಥವಾ ತುಂಬಾ ಸಿಟ್ಟು ಬಂದಿತ್ತು ಅಂದ್ರೆ ಹೆಂಡತಿನ ಗಂಡ ಬಯೋಣ, ಗಂಡ ಹೆಂಡತಿನ ಬಯೋಣ. ಅಂದ್ರೆ ಹೇಗಾಗ್ತದೆ ಅಂದ್ರೆ, ಗಂಡ ಜಪ ಕೂತ್ಕೊಂಡಾಗ ಇವಳನ್ನು ಕಟ್ಕೊಂಡಾಗಿಂದ ತುಂಬಾ ಒದ್ದಾಡ್ತಾ ಇದ್ದೇವೆ, ಯಾಕಾದ್ರೂ ಕಟ್ಕೊಂಡು ಬ್ಯಾಚುಲರ್ ಆಗಿದ್ದಾಗೆ ಚೆನ್ನಾಗಿರ್ತಿತ್ತು, ಕಟ್ಕೊಂಡು ಈ ಹೆಂಡತಿ ಮಕ್ಕಳು ಸಾಕಾಗೋಗಿದಪ್ಪ ದೇವರೇ, ಓಂ ಗುರು ಸ್ವಾತಂತ್ರ್ಯ ಗಾಯತ್ರಿ ಮಾಡ್ತಾರೆ. ಅವಳು ಕೃಷ್ಣ ಮಂತ್ರ ಮಾಡ್ಬೇಕಾದ್ರೆ ಗಂಡನ ಬೈತಾ ಇರ್ತಾಳೆ. ಈ ತರ ಜಪ ನಮ್ದೆಲ್ಲ ಕ್ರಮ. ಜಪ ಮಾಡಬೇಕಾದಾಗ ದೇವರ ಚಿಂತನೆ ಬರಬೇಕು. ದೇವರನಿಗೂ ದೇವರು ಬರಲ್ಲ, ಇನ್ನು ಯಾರು ಬರ್ತಿರ್ತಾರೆ. ಇದು ನಮ್ಮ ಪರಿಸ್ಥಿತಿ. ಅದಕ್ಕೆ ಅಂತಾರೆ ಕಣ್ಣು ಮುಚ್ಚಿ ಪ್ರಯೋಜನ ಇಲ್ಲ. ಇವತ್ತು ನೋಡ್ರಿ, ಕಣ್ಣು ಮುಚ್ಕೊಂಡಿರ್ತಾನೆ, ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಬೆಳಗ್ಗೆ 6:30 7 ಆಗಿದೆ ಅಂತ ಇಟ್ಕೊಡ್ರಿ. 7 ಗಂಟೆಗೆ ಕಾಲಿಂಗ್ ಬೆಲ್ ಬಂತು ಅಂತಂದ್ರೆ ಹೆಂಡತಿಗೆ ಹೇಳ್ತಾನೆ ಜಪ ಮಾಡ್ಬೇಕಾದ್ರೆ, ಏನೇ ಕಾಲಿಂಗ್ ಬೆಲ್ ಬಂತು, ಹಾಲು ನೋವು ಬಂದ ತಗೋ. ಸೊ ಇವನ್ ಕಿವಿ ಆಕ್ಟಿವೇಟೇ ಆಗಿದೆ, ಹೌದಾ? ಅಥವಾ 7:30ಗೆ ಪೇಪರ್ ನೋವು ಬಂದ ಅಂತೇಳಿ ಎಚ್ಚರಿಸ್ತಾನೆ, ಕಿವಿ ಆಕ್ಟಿವೇಟ್ ಆಯ್ತು, ಮನಸ್ಸಲ್ಲಿ ದೇವರಿಲ್ಲ. ಸ್ವಲ್ಪ ಹೊತ್ತಿಗೆ ಒಲೆಯ ಮೇಲೆ ಅನ್ನಕ್ಕೆ ಇಟ್ಟಿರ್ತಾರೆ. ಇವತ್ತು ದೇವ್ರ ನೈವೇದ್ಯ ಅಂತಂದ್ರೆ ಅಷ್ಟ್ರಿ, ಆ ಇಜ್ಜುಲಲ್ಲಿ ಇಷ್ಟೇ, ನೀನು ಅನ್ನವನ್ನು ಉಂಡ್ಬಿಟ್ರೆ ಸಾಕು,
ಉಳಿದು ಪಾಯಸ, ಚಟ್ನಿ, ಕೋಸಂಬರಿ, ಹುಳಿ ಇತ್ಯಾದಿ ಇತ್ಯಾದಿ ಮತ್ತೆ ಬೇರೆ ಕಡೆ ಆಗ್ತಿರ್ತಾವೆ. ಪಾಪ ದೇವರಿಗೆ ಅನ್ನದಿಂದ ಮಾತ್ರ ಸಾಕು, ಅನ್ನ ತುಂಬಿ ಸುಮ್ಮನೆ ಹೇಳಿದ್ದು. ಹೀಗಾಗಿ ಅನ್ನದ ಮೇಲೆ ಒಲೆಯ ಮೇಲೆ ಅನ್ನವೋ ಅಥವಾ ಆ ನಿಮ್ಮ ಒಲೆಯ ಮೇಲೆ ಹಾಲಿಟ್ಟುಬಿಟ್ರು ಅನ್ನಂದ್ರೆ ಅದು ಉಕ್ಕಿ ಕೆಳಗೆ ಬಿತ್ತು ಅನ್ನಂದ್ರೆ ಬೆಂಗಳೂರು ಭಾಷೆಯಲ್ಲಿ ಸೀದ್ ಹೋಗುದು ಅಂತಾರೆ, ನಮ್ಮ ಕಡೆ ಹೊತ್ತು ಹೋಗುದು ಅಂತಾರೆ. ಹೊತ್ತಿ ಹೋಗ್ತಾ ಇದೆ, ಸೀದ್ ಹೋಗ್ತಾ ಇದೆ ನೋಡು ಅಂತ ತಿಳ್ಕೊಂಡು ಜಪ ಮಾಡ್ತಾ ಪೂಜೆ ಮಾಡ್ತಾ ಹೆಂಡತಿಗೆ ಎಚ್ಚರಿಸ್ತಾರೆ. ಸೊ ಮೂಗು ಆಕ್ಟಿವೇಟ್ ಆಗಿದೆ, ಕಿವಿ ಆಕ್ಟಿವೇಟ್ ಆಗಿದೆ, ಕಣ್ಣು ಮುಚ್ಚಿ ಪ್ರಯೋಜನ. ಅದಕ್ಕೆ ಹೇಳ್ತಾರೆ ಮನಸ್ಸು ಮುಚ್ಚಬೇಕು. ಮನೋಂಗರ ವಿಷಯ ಮುಂತೆ ಅಂದ್ರೆ ಭಾಗವತ ಅಂತದೆ. ಕಣ್ಣು ಮುಚ್ಚಿ ಚಮನ ಋಷಿಗಳು ತಪಸ್ಸು ಮಾಡಬೇಕಾದಾಗ ಅವರ ದೇಹದ ಮೇಲೆಲ್ಲ ಹೊತ್ತು ಬೆಳೀತಂತೆ, ಕಣ್ಣಿನ ಮೇಲೆ ಮಾತ್ರ ಹೊತ್ತು ಬೆಳೀಲಿಲ್ಲ. ಯಾಕಂದ್ರೆ ಕಣ್ಣು ತಕೊಂಡು ಮಾಡ್ತಿದ್ರು. ಕಣ್ಣು ತೆಗೆಯೋದು ಅಂದ್ರೆ ಏನರ್ಥ? ಹೊರಗಿನ ಪ್ರಪಂಚ ನೋಡೋದಲ್ಲ, ಕಣ್ಣು ತೆಗೆದ್ರೂ ಹೊರಗಿನ ಪ್ರಪಂಚ ಕಾಣದೇ ಇರೋದು. ಇವತ್ತಿನ ಕಾಲದಲ್ಲಿ ಕೆಲವರು ಮಹಾನುಭಾವರು ಇರ್ತಾರೆ, ಕಣ್ಣು ತೆಗದೇ ನಿದ್ರೆ ಮಾಡ್ತಿರ್ತಾರೆ. ಅವ್ರು ವಿಶಿಷ್ಟರು ಬಿಡಿ, ಅದು ಅವ್ರ ಲೆಕ್ಕ ಬೇರೆ. ಅಂದ್ರೆ ಹೇಳುವ ಅಭಿಪ್ರಾಯ, ನಾವು ತಪಸ್ಸನ್ನ, ಸಾಧನೆಯನ್ನ, ಸತ್ಕರ್ಮವನ್ನ ಮಾಡುವಾಗ ನಮಗೆ ವಿಘ್ನ ಬಾರದೇ ಇರುವಂತೆ ನಮ್ಮನ್ನ ನಾವು ಮಾಡಿಕೊಳ್ಳೋದು, ಸಹನ ಮಾಡಿಕೊಳ್ಳೋದು. ಶೀತೋಷ್ಣಂ ಅಂತಿದ್ದಾರೆ. ಶೀತವಾಗಿರಲಿ ಉಷ್ಣವಾಗಿರಲಿ ಎರಡನ್ನೂ ಕೂಡ ಸಮಾನವಾಗಿ ಕಾಣುವಂಥವನನ್ನ ಪಂಡಿತ ಅಂತ ಕರೀತಾರೆ. ಒಂದು ಭಯಂ ರತಿ, ಭಯ ಯದ್ವಿಷೇಕವಾದ ಭಯ ಅಲ್ಲ, ಇನ್ನೊಂದು ಶೀತೋಷ್ಣಂ. ಭಯಂ ರತಿ, ಭಯ ಇರಬೇಕಂತ, ಪಾಪದ ಭಯ ಇರಬೇಕು, ಧರ್ಮದ ಭಯ ಇರಬೇಕು. ರತಿ ಅಂದ್ರೆ ಪರಮಾತ್ಮನಲ್ಲಿ ರತಿ ಇರಬೇಕಂತ. ಸಮೃದ್ಧಿ ಅಸಮೃದ್ಧಿರುವ, ಸಂಪತ್ತಿ ಇರಲಿ ಸಂಪತ್ತು ಇಲ್ಲದೇ ಇರಲಿ. ಮಾಡುವ ಕರ್ಮದಲ್ಲಿ ವ್ಯತ್ಯಾಸ ಆಗ್ಬಾರ್ದು. ದೇವರು ಕೊಟ್ಟು ನೋಡ್ತಾನಂತೆ, ಕಸ್ಕೊಂಡು ನೋಡ್ತಾನಂತೆ. ಇವನಲ್ಲಿ ಭಕ್ತಿಯ ವ್ಯತ್ಯಾಸ ಆಗದೇ ಇದ್ರೆ, ಕರ್ಮದಲ್ಲಿ ಸತ್ಕರ್ಮದಲ್ಲಿ ವ್ಯತ್ಯಾಸ ಆಗದೇ ಇದ್ರೆ, ಇವನ ಸಾಧನೆಯಲ್ಲಿ ವ್ಯತ್ಯಾಸ ಆಗದೇ ಇದ್ರೆ ಇವನು ನಿಜವಾದ ಭಕ್ತ ಅಂತ ತಿಳಿದುಕೊಂಡು, ಅಂದ್ರೆ ಇವನ ನಿಜವಾದ ಭಕ್ತ ಅಂತ ಕನ್ಸಿಡರೇಟ್ ಮಾಡಿ ಅವನಿಗೆ ಉತ್ತಮ ಲೋಕವನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಎಲ್ಲವನ್ನೂ ಸಮಾನವಾಗಿ ಕಾಣುವಂತಹ ಶಕ್ತಿ ಉಳ್ಳವನಿಗೆ ಪಂಡಿತ ಅಂತ ಕರಿಬೇಕು ಅಂತ ವಿದುರ ಅದ್ಭುತವಾದ ಮಾತನ್ನು ಹೇಳ್ತಾನೆ. ಇನ್ನೊಂದು ಪಂಡಿತನ ಬಗ್ಗೆ ಹೇಳಿ ಆಮೇಲೆ ಮುಂದಿನ ವಿಚಾರವನ್ನು ತಿಳಿದುಕೊಳ್ಳುವ. ನೋಡಿ, ಪಂಡಿತರನ್ನು ಹೇಗಿರಬೇಕು ಇನ್ನೊಂದು ಸ್ವಾರಸ್ಯವಾದ ಮಾತನ್ನು ಹೇಳ್ತಾರೆ. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ ವಿಜ್ಞಾಯ ಚಾರ್ಥಂ ಭಜತೆ ನ ಕಾಮಾತ್ ನಾಸಂಪೃಷ್ಟೋ ಯುಕ್ತೆ ಪರಾರ್ಥೆ ತತ್ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ. ಚಿರಂ ಶೃಣೋತಿ, ಚಿರ ಅಂದ್ರೆ ನಮಗೆ ಸಾಮಾನ್ಯವಾಗಿ ಚಿರ ಅಂದ್ರೆ ಬಹುಕಾಲ ಅಂತ ಅನ್ಕೊಂಡಿವಿ, ಸಹನೆ ಅಂತ ಅರ್ಥ. ಮತ್ತೊಬ್ಬರ ಹೇಳುವ ಮಾತುಗಳನ್ನ ಕೇಳುವ ಸಹನೆಯನ್ನ ಪಡೆದಿರಬೇಕಂತ. ಬೇರೆಯವರು ಹೇಳಿದ ಮಾತನ್ನ ಕೇಳುವ ಸಹನತೆ, ಅದು ಪಂಡಿತರ ಲಕ್ಷಣ, ಜ್ಞಾನಿಗಳ ಲಕ್ಷಣ. ಇವತ್ತೇನಾದ್ರೂ ಯಾವ ಒಬ್ಬರಿಗೆ ಮಾತಾಡೋದಕ್ಕೆ ಹೋಗ್ಬಿಟ್ರೆ ಅದರ ಬದಲಿಸ್ಬಿಡ್ಲಿ ಅಂತ ತಿಳ್ಕೊಂಡು ಅವರ ಮಾತನ್ನ ಅಡ್ಡಿಗಟ್ಟುವರಿ ಇರ್ತಾರೆ. ಅದು ಪಂಡಿತರ ಲಕ್ಷಣ ಅಲ್ಲ. ಚಿರಂ ಶೃಣೋತಿ, ಚೆನ್ನಾಗಿ ಅವರ ಮಾತನ್ನು ಆಲಿಸ್ಬೇಕು, ಆಮೇಲೆ ಸಮಾಧಾನವನ್ನು ಹೇಳಬೇಕು. ಇದು ಪಂಡಿತರ ಲಕ್ಷಣ. ಅಷ್ಟೇ ಅಲ್ಲ, ಯಾವುದೇ ವಿಷಯ ಬೇರೆಯವರು ಹೇಳೋದಾಗಿರಲಿ, ಶಾಸ್ತ್ರದ ಬಗ್ಗೆ ಆಗಿರಲಿ, ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿಯ ಮಾತನಾಡೋದನ್ನಾಗಲಿ ಅದನ್ನೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು. ಶಾಸ್ತ್ರದ ವಿಚಾರವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಕ್ಷಿಪ್ರಂ ವಿಜಾನಾತಿ, ತಕ್ಷಣದಲ್ಲಿ ತಿಳ್ಕೊಳ್ಬೇಕು. ಕ್ಷಿಪ್ರಂ ವಿಜಾನಾತಿ, ತಿಳ್ಕೊಂಡು ಏನ್ ಮಾಡಬೇಕು? ವಿಜ್ಞಾಯ ಚ ಅರ್ಥಂ ಲಭತೆ, ವಿಜ್ಞಾಯ ಅರ್ಥಂ ಭಜತೆ, ಲಭತೆ ಅಥವಾ ಭಜತೆ, ತಿಳ್ಕೊಂಡದ್ದನ್ನು ಮಾಡಬೇಕು. ನಾವು ತಿಳ್ಕೊಳ್ತೇವೆ, ಶಾಸ್ತ್ರವಾಗಿ ಹೇಳಿದ್ದಾರೆ ಏನು? ಆಹಾರ ಸಂಧ್ಯಾ ಉಪಾಸೀತ ಬೇಕಾದಷ್ಟು ಹೇಳಿದ್ದಾರೆ, ಸತ್ಯಮೂಲ ಧರ್ಮೋಚರ. ಇವತ್ತು ನಾನು ಒಂದು ವಿಷಯವನ್ನು ತಿಳ್ಕೊಳ್ತೇನೆ, ಏನ್ ಮಾಡಬೇಕು? ಸಂಧ್ಯಾ ವಂದನೆ ಮಾಡಬೇಕು, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ತೇನೆ. ಜ್ಞಾನ ಇದು ಮೋಕ್ಷಕ್ಕೆ ಸಾಧನ. ಏನಾದರೇನು ಮೋಕ್ಷ ಇಲ್ಲ, ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅಂತ ದಾಸರಾಯರು ಅಂದಿದ್ದಾರೆ. ಜ್ಞಾನ ಬೇಕು, ಜ್ಞಾನೇನೇವ ಪರಂಪರ. ಜ್ಞಾನ ಇದ್ರೆ ಮೋಕ್ಷ ಆಗ್ತದೆ ಅಂತ ಹೇಳಿದ್ದಾರೆ. ನನಗೆ ಅದ್ವಿಷೇಕ ಜ್ಞಾನ ಇದೆ, ಸಂಧ್ಯಾ ವಂದನೆ ಸಕಾಲದಲ್ಲಿ ಮಾಡಬೇಕು. ಸದಾಚಾರ ಸ್ಮೃತಿಯಲ್ಲಿ ಸದಾಚಾರ ಅಂತಾರೆ. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರ ಉತ್ತರಾಂ ಸದಿವಾಕರ ಅಂತಂದಿದ್ದಾರೆ. ಬೆಳಗಿನ ಸಂಧ್ಯಾವನ್ನು ಯಾವಾಗ ಆಗ್ಬೇಕು? ಪೂರ್ವಾಂ ಸಂಧ್ಯಾಂ ಸನಕ್ಷತ್ರ.
ಬೆಳಗ್ಗೆ ಸೂರ್ಯೋದಯ ಆಗುವಕ್ಕಿಂತ ಮುಂಚೆ ನಕ್ಷತ್ರ ಇರುವಾಗ ಸಂಧ್ಯಾವಂದನೆಯನ್ನು ಮಾಡುವಂತಾರೆ. ಉತ್ತರಾಂ ಸದಿವಾಕರಾಂ, ಇನ್ನೂ ಸೂರ್ಯ ಇರುವಾಗಲೇ ಸಾಯಂ ಸಂಧ್ಯಾವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಉಪನಿಷತ್ ಮಾತು ಹೇಳುತ್ತೆ. ಈ ಜ್ಞಾನ ಬಂತು, ಈ ಜ್ಞಾನದಿಂದ ಮೋಕ್ಷ ಆಗತ್ತಾ? ಜ್ಞಾನದಿಂದ ಮೋಕ್ಷ ಆಗತ್ತೆ ಅನ್ನೋ ಶತಸಿದ್ಧ, ಎರಡನೇ ಮಾತೇ ಇಲ್ಲ. ಆದ್ರೆ ಅಹರಹ ಸಂಧ್ಯಾ ಉಪಾಸೀತ ಅನ್ನೋ ಜ್ಞಾನ ಬಂತು. ಆ ಜ್ಞಾನದಲ್ಲಿ ಕರ್ಮ ಮಾಡದೇ ಇದ್ರೆ, ಸಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅನ್ನೋ ಜ್ಞಾನ ಬರದೇ ಇದ್ರೆ, ಅದು ಸಾರಿ ಕರ್ಮವನ್ನು ಮಾಡದೇ ಇದ್ರೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅಂತ ಗೊತ್ತಿದೆ, ಉಪದೇಶವನ್ನು ಮಾಡಿ ಬರ್ತಾನೆ, ಪುರಾಣ ಹೇಳ್ತಾನೆ. ತಂದೆ ತಾಯಿಗಳಿಗೆ ತಾನು ನಮಸ್ಕಾರ ಮಾಡದೇ ಇದ್ರೆ, ಯಾವ ಗುರುವಿನಿಂದಾಗಿ ವಿದ್ಯೆ ಪಡೆದಿರ್ತಾರೋ ಅಂತಹ ಗುರುವನ್ನೇ ತಾನು ನಿಂದನೆ ಮಾಡಿದರೆ, ಸಣ್ಣವನಿದ್ದಾಗ ಅವನಿಗೆ ಯಾರೋ ಒಬ್ಬ ಗುರುಗಳು ಸಿಕ್ಕಿರ್ತಾರೆ, ಸ್ತೋತ್ರ ಪಾಠಗಳನ್ನ, ಶಬ್ದ ಧಾತುಗಳನ್ನ, ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗ್ರಂಥಗಳನ್ನು ಹೇಳಿಕೊಟ್ಟಿರ್ತಾರೆ. ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಮೇಲೆ, ನಾನು ಸುಧಾ ಗ್ರಂಥ ಅಧ್ಯಯನ ಮಾಡಿದ್ದೇನೆ, ನನಗೆ ಪಾಠ ಹೇಳ್ಕೊಟ್ಟು ಸಣ್ಣವರು ಇವರು, ಮೊದಲಿಗೆ ಸಣ್ಣ ಪಾಠ ಅಷ್ಟೇ ಹೇಳ್ಕೊಟ್ಟವರು ಇವರು, ಕೊಡೋರಷ್ಟೇ ಅಂತ ತಿಳ್ಕೊಂಡು ಅವರನ್ನ ನಿರ್ಲಕ್ಷಿಸಿ ಅವಮಾನ ಮಾಡಿ ನಮಸ್ಕಾರ ವಿಧಿಗಳನ್ನು ಮಾಡದೇ ಇದ್ರೆ, ಅದಕ್ಕೆ ಅಂತಾರೆ ಜ್ಞಾನ ಪಡೆದ ನಂತರದಲ್ಲಿ ಅದನ್ನ ತನ್ನ ಜೀವನದಲ್ಲಿ ನಡೆದುಕೊಳ್ಳುವ ಹಾಗೆ ಮಾಡಿಕೊಳ್ಬೇಕು. ಅದಕ್ಕೆ ಅಂತಾರೆ ಕ್ಷಿಪ್ರಂ ವಿಜಾನಾತಿ, ಮೊದಲಿಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕು, ತಿಳಿದದ್ದನ್ನ ಅನುಕರಣೆ ಮಾಡಬೇಕು. ವಿಜ್ಞಾಯ ಚ ಅರ್ಥಂ ಭಜತೆ, ತಿಳಿದದ್ದನ್ನ ಮಾಡಬೇಕು. ಅಷ್ಟೇ ಅಲ್ಲ, ನ ಕಾಮಾತ್, ಏನೇ ಮಾಡಬೇಕಾದರೂ ಕೂಡ ನಮಗೆ ನೋಡಿ ಸಂಸ್ಕೃತದಲ್ಲಿ ವಾಕ್ಯದೆ, ಪ್ರಯೋಜನ ಮನುದ್ದೇಶ್ಯ ನಮ್ಮಂದೋಪಿ ಪ್ರವರ್ತತೆ ಅಂತ. ಫಲ ಇಲ್ಲ, ಪ್ರಯೋಜನ ಇಲ್ಲ ಅಂತಂದ್ರೆ ಒಬ್ಬ ಮಂದನೂ ಕೂಡ ತನ್ನ ಕರ್ಮಗಳಲ್ಲಿ ಪ್ರವರ್ತನ ಆಗುವುದಿಲ್ಲ ಅಂತದೆ. ನಮ್ಗೆ ಏನೇ ಮಾಡಲಿ, ಇವತ್ತು ನಾನು ಪೂಜೆಗೆ ಹೋದ್ರೆ, ಪೂಜೆ ಮಾಡಿದ್ರೆ ನನಗೇನ್ ಲಾಭ, ಅಥವಾ ಯಾವುದೋ ಒಬ್ಬರಿಗೆ ಒಂದು ಕೆಲಸ ಮಾಡಿಕೊಟ್ರೆ, ಒಬ್ಬ ವಯಸ್ಸಾದವರಿಗೆ ಒಂದು ದಡ ದಾಟಿಸಿದರೆ ಅಥವಾ ಒಂದು ರೋಡ್ ದಾಟಿಸಿದ್ರೆ ನನಗೇನ್ ಲಾಭ, ಲಾಭದ ಬಗ್ಗೆ ಆಲೋಚನೆ ಮಾಡ್ತಾನೆ. ಅದಕ್ಕೆ ವಿದುರ ಧೃತರಾಷ್ಟ್ರನಿಗೆ ಹೇಳಬೇಕಾದಾಗ, ನೀನು ಕಾಮನೆಯನ್ನಿಟ್ಟುಕೊಂಡು ಕರ್ಮವನ್ನು ಮಾಡಬೇಡ, ಅದರಿಂದಾಗಿ ನಿನಗೆ ಪುಣ್ಯ ಲಭಿಸುವುದಿಲ್ಲ. ನಿನಗೇನು ಬರಬೇಕಾಗಿದ್ದ ಫಲ ದೇವರು ಕೊಡ್ತಾನ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಮಾ ಫಲ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ, ಫಲವನ್ನು ಅಪೇಕ್ಷೆ ಮಾಡಬೇಡ. ದೇವ್ರಿಗೆ ಗೊತ್ತು ನಿನಗೆ ಯಾವ ಟೈಮಿಗೆ ಏನು ಕೊಡಬೇಕು ಅನ್ನೋದು ದೇವ್ರಿಗೆ ಗೊತ್ತು. ಅಕಸ್ಮಾತ್ ಹೋಗಿ ದೇವರಿಗೆ, ಸ್ವಾಮಿ ನನಗೆ ಈಗ ಸತ್ಯ 20,000 ರೂಪಾಯಿ ಬೇಕಾಗಿದೆ ಅಂತ ಹೋಗಿ ಕೇಳಬೇಡ. ನಿನಗೆ ಯಾವಾಗ ಬೇಕು ಯಾವಾಗ ಬೇಡ ಅನ್ನೋದು ದೇವರಿಗೆ ಗೊತ್ತು, ಜಗನ್ನಿಯಾಮಕನಾದ ಭಗವಂತನಿಗೆ. ಇದರಿಂದಾಗಿ ಎರಡು, ಮೊದಲೇದ್ದೇನು ಅಂತಂದ್ರೆ ಬೇಡಬಾರದು ಅಥವಾ ಬೇಡಬಾರದು, ನಾವು ದೇವರಲ್ಲಿ ಬೇಡದ್ರೆ ಜ್ಞಾನ ಭಕ್ತಿ ಬೇರೆಲ್ಲ ಬೇಡಬೇಕು, ಬೇಡಬಾರದು ಬೇಡ್ತಾ ಇದ್ದೇವೆ. ಎರಡನೇದ್ದು ದೇವರ ಸ್ವಾತಂತ್ರ್ಯದ ಅಲ್ಲುಗಳುವಿಕೆ ಆಗತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನನಗೆ ಏನ್ ಬೇಕು ಏನ್ ಬೇಡ ಅನ್ನೋದು ದೇವರಿಗೆ ತಿಳಿದಿಲ್ವಾ? ನನಗೆ ಈ ಸಮಯದಲ್ಲಿ ಇದು ಬೇಕು ಅಂತ ನೀನ್ ಯಾಕೆ ದೇವರಿಗೆ ಕೇಳ್ತೀನಿ? ಯಾಕಂದ್ರೆ ದೇವರಿಗೆ ಗೊತ್ತಿಲ್ವಾ? ಪರಮಾತ್ಮ ಸರ್ವತ್ರ ವ್ಯಾಪ್ತ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಪುರಾತ ಸಂಕಲ್ಪದಲ್ಲಿ ಹೇಳಬೇಕಾದಾಗ, ಸರ್ವಕರ್ಮ ಕರ್ತ ಸರ್ವಕರ್ಮ ಕಾರಯಿತ್ರ ಸರ್ವಕರ್ಮ ಫಲಭೋಕ್ತ ಭೋಜಯಿತ್ರ, ಎಲ್ಲವೂ ಅವನೇ ಮಾಡಿಸ್ತಕ್ಕಂಥವನು. ಎಲ್ಲರಲ್ಲಿದ್ದು ಆ ಕೆಲಸ ಮಾಡಿಸುವ ಸ್ವಾಮಿಗೆ ನನಗೆ ಈ ಮೂಮೆಂಟ್ ಅಲ್ಲಿ ಯಾವ್ದು ಬೇಕು ಅನ್ನೋದು ದೇವರಿಗೆ ಗೊತ್ತಿಲ್ವಾ? ಗೊತ್ತು ತಾನೆ, ನೀನ್ ಯಾಕೆ ಕೇಳ್ತೀನಿ? ಕೇಳಿದ್ರು ಕೂಡ ಏನ್ ಕೇಳಬೇಕು ಅಂತ ಶಾಸ್ತ್ರ ಅಂತದೆ ತಿಳಿದುಕೊಡ್ರಿ. ಎಷ್ಟು ಸರಸವಾದ ಮಾತು ಅಂತದೆ ಅಂತಂದ್ರೆ, ಎರಡು ಗ್ರಂಥಗಳುಂಟು ನಮ್ಮ ಕಣ್ಮುಂದೆ, ಒಂದು ಭಾಗವತ, ಇನ್ನೊಂದು ಗೀತೆ. ಒಬ್ಬ ವಾಸಿಷ್ಠ ಕೃಷ್ಣ, ಇನ್ನೊಬ್ಬ ಯಾದವ ಕೃಷ್ಣ. ವಾಸಿಷ್ಠ ಕೃಷ್ಣ ಅಂದ್ರೆ ವೇದವ್ಯಾಸ ದೇವರು ಭಾಗವತದ 4th ಸ್ಕಂದದ 2ನೇ ಅಧ್ಯಾಯದಲ್ಲಿ ವಿಧಿಯನ್ನು ಮಾಡಬೇಕಾದಾಗ, ನೀವು ನನ್ನಲ್ಲಿ ಬಂದು ಜ್ಞಾನಭಕ್ತಿ ವೈರಾಗ್ಯಗಳನ್ನ ಬೇಡಿ ಎಂದುಕೊಂಡು ವಿಧಿಯನ್ನು ಮಾಡ್ತಾನೆ. ಇದೇ ಯಾದವ ಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡುವಾಗ ಕರ್ಮಣ್ಯೇವಾಧಿಕಾರಸ್ಥೆ, ಈಗ ಹೇಳಿದ್ರಲ್ಲ ನರೇಂದ್ರ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಪ್ರಜಾಜನ, ಡೂ ಯುವರ್ ಡ್ಯೂಟಿ, ನಿನ್ನ ಕೆಲಸ ನೀನು ಮಾಡಷ್ಟೇ, ಫಲಾಫಲಗಳನ್ನು ನನಗೆ ಬಿಟ್ಬಿಡು, ನಾನು ಏನು ಕೊಡಬೇಕು ಕೊಡ್ತೀನಿ.
ನೋಡ್ರಿ, ಎರಡೂ ಗ್ರಂಥಗಳನ್ನ ಕಂಪೇರ್ ಮಾಡಿದರೆ ಒಂದು ಭಾಗವತ, ಒಂದು ಭಗವದ್ಗೀತೆ, ಒಬ್ಬ ವಾಸಿಷ್ಠ ಕೃಷ್ಣ, ಇನ್ನೊಬ್ಬ ಯಾದವ ಕೃಷ್ಣ. ಭಾಗವತದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ನನ್ನಲ್ಲಿ ಬೇಡ್ರಿ ಅಂತಕೊಂಡು ವಿಧಿ ಮಾಡ್ತಾನೆ. ಕೃಷ್ಣ ಹೇಳಬೇಕಾದಾಗ ಯಾದವ ಕೃಷ್ಣ ಗೀತೆಯಲ್ಲಿ ಹೇಳಬೇಕಾದಾಗ ನಿನ್ ಕೆಲಸ ನೀನು ಮಾಡು, ಏನು ಬೇಡಬೇಡ ಅಂತ ಹೇಳ. ಒಂದು ಕಡೆ ಬೇಡು ಅಂತಾನ, ಇನ್ನೊಂದು ಗ್ರಂಥದಲ್ಲಿ ಬೇಡಬೇಡ ಅಂತಾನ. ಸೊ ಎರಡೂ ಗ್ರಂಥ ಓದಿದವ್ರಿಗೆ ಏನ್ ಮಾಡ್ಬೇಕು? ಈಗ ಗೊತ್ತಿಲ್ಲದೆ ಇದ್ದವ್ರು ಬೇರೆ, ಒಂದ್ ಕಡೆ ಒಂದು ಬಾರಿ ಭಾಗವತ ಕೇಳಿರ್ತಾರೆ, ಮರೆತು ಬಿಟ್ಟಿರ್ತಾರೆ, ಇನ್ನೊಂದು ಬಾರಿ ಗೀತೆಯನ್ನು ಕೇಳ್ತಾರೆ, ಮರೆತು ಬಿಡ್ತಾರೆ, ಪ್ರಾಬ್ಲಮ್ ಸಾಲ್ವ್. ಆದ್ರೆ ತಿಳ್ಕೊಂಡವ್ರು ಭಾಗವತ ಮತ್ತು ಗೀತೆ ಎರಡೂ ತಿಳ್ಕೊಂಡವ್ರಿಗೆ ಏನ್ ಮಾಡ್ಬೇಕು? ಒಂದ್ ಕಡೆ ಬೇಡು ಅಂತಂದ, ಒಂದ್ ಕಡೆ ಬೇಡಬೇಡ ಅಂತಂದ. ಸೊ ಸರಿಯಾಗಿ ನಿರ್ಣಯ ಮಾಡುವುದು ಹೇಗೆ? ಇದನ್ನ ಶಾಸ್ತ್ರಗಳಲ್ಲಿ ವ್ಯಾಹತ ಅಂತ ಕರೀತಾರೆ. ಸ್ವವ್ಯಾಹತ, ತನ್ನ ಮಾತಿಗೆ ತನ್ನ ಮಾತೇ ವಿರೋಧ ಆಗುವುದು. ತಾನೇ ಒಂದ್ ಕಡೆ ಹೇಳೋದು ಬೇಡು ಅಂತ ಹೇಳಿ, ತಾನೇ ಇನ್ನೊಂದ್ ಕಡೆ ಹೇಳೋದು ಬೇಡಬೇಡ ಅಂತ ಹೇಳಿ. ಸೊ ಎರಡನ್ನೂ ನೋಡ್ತಾ ಇದ್ರೆ ಪರಮಾತ್ಮ ಒಂದು ಗ್ರಂಥದಲ್ಲಿ ಹಾಗೆ ಹೇಳ್ತಾನೆ, ಇನ್ನೊಂದು ಗ್ರಂಥದಲ್ಲಿ ಹೇಗೆ ಹೇಳ್ತಾನೆ, ಪರಮಾತ್ಮನ ಮಾತಿನಲ್ಲೇ ತಪ್ಪಿದೆ ಎನ್ನುವ ಭ್ರಮೆ ನಮಗೆ ಹುಟ್ಟುತ್ತೆ. ಅದಕ್ಕೆ ಅದರ ಮರ್ಮವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ದೇವರೇನು ಹೇಳಿದ್ದಾನೆ? ನನ್ನಲ್ಲಿ ಬಂದು ನೀನು ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಬೇಡುವಂತಕೊಂಡು ರೂಲ್ ಮಾಡಿದ್ದಾನೆ, ವಿಧಿ ಮಾಡಿದ್ದಾನೆ. ಯಾವುದನ್ನ ವಿಧಿ ಮಾಡಿದ್ದಾನೋ ಅದನ್ನ ಕೇಳು. ಯಾವುದನ್ನು ಬೇಡಬೇಡ ಅಂದ? ಮಾ ಫಲೇಶು ಕದಾಚನ ಅಂತ. ಫಲವನ್ನು ಯಾವತ್ತೂ ಬೇಡಬೇಡ. ಯಾವ ಫಲ? ನಿತ್ಯ ಸಂಸಾರದಲ್ಲಿ ಅನುಭವಿಸುವ ಭೌತಿಕವಾದ ಸುಖ ಏನಿದೆ ಆ ಸುಖವನ್ನ ಬೇಡಬೇಡ ಅಂತ ಅನ್ನುವ ಅಭಿಪ್ರಾಯ ಕೃಷ್ಣನದಿದೆ. ಯಾಕೆ ಅಂತಂದ್ರೆ ನೀ ಯಾವುದನ್ನು ಸುಖ ಅಂತ ತಿಳಿದಿದ್ದೀಯೋ ಅದೆಲ್ಲವೂ ದುಃಖವೇ, ಅವೆಲ್ಲವೂ ದುಃಖವೇ. ಮೊಬೈಲ್ ಸುಖ ಅಂತ ಹೇಳಿದ್ದಾರೆ, ಹೌದಾ? ಎಷ್ಟು ದುಃಖ ಇದೆ, ಎಷ್ಟು ಪಾಪ ಕರ್ಮಕ್ಕೆ ಸಾಧನೆಯಾಗಿದೆ. ಅದು ಬಿಡ್ರಿ, ದಿನಾ ಚಾರ್ಜ್ ಇಡಬೇಕು, ತಿಂಗಳಿಗೊಂದ್ಸರ್ತಿ ರೀಚಾರ್ಜ್ ಮಾಡಿಸ್ಬೇಕು, ದುಃಖ ಇದೆ. ಕಾರ್ ತಗೊಂಡ್ರೆ, ಬೈಕ್ ತಗೊಂಡ್ರೆ ಸುಖ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ತಗೊಂಡ ಮೇಲೆ 7 ವರ್ಷ ಲೋನ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು, ಮೇಂಟೆನೆನ್ಸ್ ಮಾಡಬೇಕು, ದುಃಖ ಇದೆ. ಮನೆ ತಗೊಂಡ್ರೆ ಸುಖ ಅಂತ ಹೇಳ್ತಾರೆ. ಎಲ್ಲಿ? ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಹೋಗಬೇಕು. ಈ ಅಪಾರ್ಟ್ಮೆಂಟ್ ಅವರೆಲ್ಲ ಕೆಲವರು ಅದು ಸ್ವಂತ ಮನೆ ಅಂತ ಮಾಡ್ಕೊಂಡಿರ್ತಾರೆ. ಆ ಸ್ವಂತ ಮನೆ ಅಂತ ಮಾಡಿಕೊಂಡು ಕೂಡ 10,000, 15,000, 12,000 ಮೇಂಟೆನೆನ್ಸ್ ಅಂತಕೊಂಡು ಮಾಡ್ತಾರೆ. ಮತ್ತೆ ಒಂದರ್ಥದಲ್ಲಿ ಬಾಡಿಗೆ ಕೊಟ್ಟ ಹಾಗೆ ಲೆಕ್ಕ. ಅಂತೂ ದುಃಖ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳಬೇಕಾದಾಗ ನಾವು ಸುಖ ಹೇಗೆ ಅನುಭವಿಸ್ತಾ ಇದ್ದೀವಿ ಸಂಸಾರದಲ್ಲಿ ಅಂತಂದ್ರೆ, ತಿಳಿಬೇಡ್ರಿ, ಹೇಗೆ ಸುಖ ಅನುಭವಿಸ್ತೀವಿ ಅಂದ್ರೆ ಈ ತಿಂಡಿ ಬಿಟ್ಟಾಗ ಆಗುವ ಸುಖ ಇದ್ದಾಗ. ತಿಂಡಿ ಬಿಟ್ಟಿರ್ತದ, ಪರ ಕೆರಿತಿರ್ತಾನೆ, ಕೆರೆದಾಗ ಆನಂದ ಅನಿಸ್ತದೆ, ಮತ್ತೆ ದುಃಖ ಇದೆ ಅದರಲ್ಲಿ. ದುಃಖ ಮಿಶ್ರಿತವಾದ ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ದೇವರಲ್ಲಿ ಕೇಳುವಾಗ ಎಚ್ಚರಿಕೆ ಇರಬೇಕು ಅಂತ ವಿದುರ ಅಂತಾನೆ. ದೇವರಲ್ಲಿ ಯಾವುದನ್ನ ಬೇಡಬೇಕು ಎಂದು ಶಾಸ್ತ್ರ ವಿಧಿ ಮಾಡಿದೆ ಅದನ್ನ ಬೇಡ. ಯಾವುದನ್ನ ಭೌತಿಕವಾದ ಸುಖಗಳನ್ನ ಬೇಡಬೇಡ ಅಂತ ಕೃಷ್ಣ ಹೇಳ್ತಾನೆ, ಅದು ನಿಷೇಧ ಮಾಡಿದ್ದಾನೆ, ರಿಜೆಕ್ಟ್ ಮಾಡಿದ್ದಾನೆ, ಅದನ್ನು ಬಿಡು. ಅದಕ್ಕೆ ನೋಡ್ರಿ, ಇವತ್ತು ಹೇಳಬೇಕಾದಾಗ ಲೌಕಿಕ ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವತ್ತು ಸಮಾಜ ಆಗಿರಲಿ, ಕಾನೂನಾಗಿರಲಿ, ಯಾರನ್ನ ಕುಡುಕ ಅಂತ ಬೈತಾರೆ? ಮಜ್ಜಿಗೆ ಕುಡಿದ್ರೆ ಕುಡುಕ ಅಂತ ಬೈತಾರ? ಎಳ್ನೀರು ಕುಡಿದ್ರೆ ಬೈತಾರ? ಯಾರೋ ಒಬ್ಬ ದಾರಿಯಲ್ಲಿ ತುಂಬಾ ಬಿಸಿಲು ಅಂತ ತಿಳ್ಕೊಂಡು ಎಳ್ನೀರು ಕುಡಿದು ಬರ್ತಾನೆ, ಬಂದ ಮೇಲೆ ಮನೆಗೆ ಬಂದ ಮೇಲೆ ಅಥವಾ ಮಠಕ್ಕೆ ಬಂದ ಮೇಲೆ ಕುಡಿದು ಬಂದ ಕುಡುಕ ಅಂತ ಯಾರು ಅನ್ನಲ್ಲ. ಸಮಾಜ ಕಾನೂನು ಯಾವುದನ್ನ ನಿಷೇಧ ಮಾಡಿದೆ ಅದನ್ನ ಕುಡಿದ್ರೆ ಕುಡುಕ ಅಂತಾರೆ. ಕುಡಿಯಬೇಕಾದನ್ನು ಕುಡಿದ್ರೆ ಕುಡುಕ ಅಲ್ಲ. ಹಾಗೆ ಬೇಡಬೇಕಾದದ್ದನ್ನ ಬೇಡಿದರೆ ದೋಷ ಅಲ್ಲ, ಬೇಡಬಾರದ್ದನ್ನ ಬೇಡಿದರೆ ದೋಷ. ಕುಡಿಯಬಾರದ್ದನ್ನ ಕುಡಿದ್ರೆ ದೋಷಿ ಆಗ್ತಾನೆ, ದೋಷವಾಗ್ತದೆ. ಅದಕ್ಕೆ ಅಂತಾರೆ, ದೇವರಲ್ಲಿ ನೀನು ಕೇಳುವಾಗ ನಕಾಮ, ಅಪೇಕ್ಷೆಯನ್ನು ಇಟ್ಟುಕೊಂಡು, ಕಾಮನೆಯನ್ನು ಇಟ್ಟುಕೊಂಡು ದೇವರ ಸೇವೆಯನ್ನ ಮಾಡಬೇಡ. ನಿರ್ವ್ಯಾಜವಾದ ಸೇವೆಯನ್ನು ಮಾಡು. ಈ ನಿರ್ವ್ಯಾಜವಾದ ಸೇವೆಯನ್ನ ಮಾಡುವ ಮೊದಲಿಗರು ವಾಯುದೇವರೊಬ್ಬರೇ. ಮಹಾಭಾರತ ತತ್ವಗಳಲ್ಲಿ ಅಂತಾರೆ ಶ್ರೀಮದಾಚಾರ್ಯರು, ಅವರು ಮಾಡಿದ ಸೇವೆಗೆ, ಹನುಮಂತ ದೇವರು ಮಾಡಿದ ಸೇವೆಗೆ ರಾಮದೇವರಂತಾರೆ, ಈ ಕ್ಷಣದಲ್ಲೇ ನಿನಗೆ 100 ಬಾರಿ ಮೋಕ್ಷ ಕೊಟ್ಟರು ಸಾಲದು.
ಅಷ್ಟು ನಿರ್ವ್ಯಾಜವಾದ ಸೇವೆಯನ್ನ ಮಾಡಿದ ಮಹಾನುಭಾವರು ಏಕೈಕ ವ್ಯಕ್ತಿಗಳು ಅಂದ್ರೆ ವಾಯುದೇವರೊಬ್ಬರೇ. ಕಾಮನೆ ಇಲ್ಲದೆ ವಿಷ್ಣು ಪ್ರೀತಿಯಾಗಿ ಮಾಡ್ತಕ್ಕಂಥವ್ರು. ಹೀಗಾಗಿ ದೇವರ ಅನುಗ್ರಹ ಮಾಡ್ತಾನೆ. ನಾವು ಏನಿಲ್ಲ 10 ಗಾಯತ್ರಿ ಜಪನೋ ಅಥವಾ ಒಂದು 3 ದಿವಸ ಸೇವಾ ಮಾಡಿ ಅದು ಕೊಡು ಇದು ಕೊಡು ಅಂತ ದೊಡ್ಡ ಲೀಸ್ಟ್ ಕೊಟ್ಬಿಡ್ತೀವಿ ದೇವರಿಗೆ. ನಾವು ಮಾಡಿದ ಪುಣ್ಯದ ಸಂಪಾದನೆ ಎಷ್ಟಿರ್ತದೆ? 3 ದಿವಸದಲ್ಲಿ 10 ರೂಪಾಯಿ ಇರುತ್ತೆ. ಬೇಡೋದು ಮಾತ್ರ 100 ರೂಪಾಯಿ ಅಷ್ಟು ನಾನು ಬೇಡಿದರೆ 10 ರೂಪಾಯಿ ಪುಣ್ಯಕ್ಕೆ 100 ರೂಪಾಯಿ ಫಲವನ್ನು ಬೇಡಿದರೆ ಸಿಗತ್ತಾ? ಕೈಯಲ್ಲಿ 10 ರೂಪಾಯಿ ಇಟ್ಕೊಂಡು 1 ಕಿಲೋ ಸಕ್ಕರೆ ಕೊಡುವಂತ ಕಪಾಳ ಕೊಟ್ಟು ಕಳಿಸ್ತಾನೆ ಅಂಗಡಿಯವರು. ನಮ್ಮ ಪರಿಸ್ಥಿತಿ ಆಗಿದೆ. ಅದಕ್ಕೆ ನೀನು ಕರ್ಮ ಮಾಡಬೇಕಾದಾಗ ಮೊದಲಿಗೆ ತಿಳಿದುಕೋ, ತಿಳಿದದ್ದನ್ನ ನಿನ್ನ ಜೀವನದ ಅನುಕರಣೆ ಮಾಡಿಕೋ. ಅದು ಕರ್ಮವನ್ನು ಮಾಡುವಾಗ ನ ಕಾಮ, ಅಪೇಕ್ಷೆಯನ್ನು ಪಡದೆ ನೀನು ಕರ್ಮ ಮಾಡು. ನಾ ಅಸಂಪುಷ್ಟೋ ವಿಮುಕ್ತಂತೆ ಪರಾರ್ಥೇ ತತ್ಪ್ರದ. ಇಂತಹ ಮಾತಂತಂದ್ರಿ ವಿದುರ, ನಾ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಜಗತ್ತಿನಲ್ಲಿ ನಡೆಯೋದನ್ನು ಹೇಳ್ತಾ ಇದ್ದೇನೆ ವಿದುರ. ಬೇರೆಯವರ ವಿಷಯದಲ್ಲಿ ತಲೆ ಹಾಕಬಾರದು. ಪರಾರ್ಥೇ ತತ್ಪ್ರಜ್ಞಾನಂ ನ, ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕಬಾರ್ದು. ಅದಕ್ಕೆ ಅಂತ ನೋಡ್ರಿ, ಇಬ್ರು ಮಾತಾಡಬೇಕಾದ್ರೆ ಒಬ್ಬ ಮೂಗು ತೂರಿಸ್ತಾನೆ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ಅಂತಾರೆ. ಹಾಗೆ ನಾವು ಇದು ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥದ್ದು. ಯಾರು ಇಬ್ರು ಮಾತಾಡಬೇಕಾದಾಗ ಮಧ್ಯದಲ್ಲಿ ಹೋಗುವುದು ಅಂತ ಏನಿದೆಯಲ್ಲ, ಅದು ಧರ್ಮ ಬಾಹಿರ, ಧರ್ಮ ವಿರುದ್ಧ. ಆ ರೀತಿಯಾಗಿ ಇಬ್ಬರು ಮಾತನಾಡುವಾಗ ಮತ್ತೊಬ್ಬರ ತಲೆ ಹಾಕಬಾರದು. ಯಾರು ಹಾಕುವುದಿಲ್ವೋ ಅವನು ಪಂಡಿತ, ಯಾರು ಹಾಕ್ತಾನೋ ಅವನು ಮೂರ್ಖ ಅಂತೇಳಿ ಇದರ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾನೆ. ನ ಅಪ್ರಾಪ್ಯ ಅಭಿವಾಂಚಂತಿ ನಷ್ಟಂ ನ ಇಚ್ಛಂತಿ ಸೋಚಿತಂ ಅಪತ್ಸು ಚ ನ ಮುಖ್ಯಂತಿ ನರಾ ಪಂಡಿತ ಬುದ್ಧಯ. ಇನ್ನೊಂದು ಪಂಡಿತರ ಲಕ್ಷಣವನ್ನು ಹೇಳ್ತಾರೆ. ನ ಅಪ್ರಾಪ್ತಂ ಅಭಿವಾಂಚಂತಿ, ಕೈಗೆ ಸಿಗದೇ ಇರತಕ್ಕಂತಹ ದುರ್ಲಭವಾಗಿರ್ತಕ್ಕಂಥದ್ದನ್ನ ಪಡೆಯಲಿಕ್ಕೆ ಬಯಸದೇ ಇರೋದು. ನನಗೆ ಸಿಗಲ್ವಾ, ಬಿಟ್ಬಿಡು. ಯಾವುದೋ ಒಂದು ವಸ್ತು ಪಡಿಬೇಕು ಅನ್ಕೊಂಡಿರ್ತಾನೆ, ಸಿಗಲ್ಲ. ಅದರ ಬಗ್ಗೆ ತುಂಬಾ ವ್ಯಾಮೋಹ ಮಾಡಿಕೊಂಡು ಮನಸ್ಸಿಗೆ ಹಚ್ಕೊಂಡು ತಲೆ ಕಡಿಸ್ಕೊಂಡು ನಿದ್ರೆ ಬಾರದೇ ಇರೋ ಹಾಗೆ ಆಗ್ಬಾರ್ದು. ಯಾವುದು ಸಿಗಲ್ಲ ನನಗೆ ಅದರ ಬಗ್ಗೆ ಆಸೆಯನ್ನು ಬಿಟ್ಟುಬಿಡು. ನ ಅಪ್ರಾಪ್ತಂ ಅಭಿವಾಂಚಿತ, ಯಾವುದು ಸಿಗಲ್ಲ ಅದು ಬಿಟ್ಬಿಡ, ಅಪೇಕ್ಷೆ ಬಿಟ್ಬಿಡು. ನಷ್ಟಂ ನ ಇಚ್ಛಿತು ಸೋಚಿತಂ, ಅಕಸ್ಮಾತ್ ಯಾವುದಾದ್ರೂ ನನ್ನ ಕಡೆಯಿಂದ ಕಳೆದು ಹೋಯ್ತು, ದಾಸರಂತಾರಲ್ಲ, ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ ಅನ್ನೋ ಹಾಗೆ ನನಗೆ ಇಲ್ಲದೆ ಇದ್ದದ್ದು ಕೃಷ್ಣಾರ್ಪಣ, ಬಿಟ್ಟು ಬಿಡಬೇಕಂತ. ಆಪತ್ಸು ನನ್ನ ಮುಖ್ಯಂತಿ, ಬೇಕಾದಷ್ಟು ದುಃಖಗಳು, ಬೇಕಾದಷ್ಟು ಕಷ್ಟಗಳು, ಸಾಕಷ್ಟು ಮನಸ್ಸಿಗೆ ನೋವುಗಳು ಬಂದಾಗಲೂ ಕೂಡ ನಿನ್ನ ಚಿತ್ತ ವ್ಯತ್ಯಾಸವಾಗಬಾರದು. ದೇವರಲ್ಲಿ ನಿನಗೆ ಭಕ್ತಿ ಕಡಿಮೆ ಆಗಬಾರ್ದು. ಎಷ್ಟು ಕಷ್ಟಗಳು ಬರ್ತದೋ ಅಷ್ಟು ದೇವರಲ್ಲಿ ಭಕ್ತಿ ಹೆಚ್ಚಾಗಬೇಕೇ ಹೊರತು ದೇವರು ನಮಗೇನು ಮಾಡಿ. ಎಷ್ಟು ಜನ ಅನ್ನೋರಿದ್ದಾರೆ ಗೊತ್ತಾ, ಸಾಕಷ್ಟು ಜನರ ಬಾಯಿಂದ ಕೇಳಿದ್ದೇವೆ ದೇವರು ನಮಗೇನು ಮಾಡಿದ್ದಾನೆ. ನಾವೆಷ್ಟು ತೀರ್ಥಕ್ಷೇತ್ರಗಳು ಮಾಡಿದ್ವಿ, ಎಷ್ಟು ಹೋಮ ಹವನಗಳ ಮಾಡಿದ್ವಿ, ಬೇಕಾದಷ್ಟು ದಾನ ಧರ್ಮಗಳು ಮಾಡಿದ್ವಿ. ಅಷ್ಟಾದ್ರೂ ದೇವರು ನಮ್ಗೆ ಕಷ್ಟ ಕೊಟ್ಟಿದ್ದಾನೆ ಅಂತೇಳಿ ಜನರು ದೇವರನ್ನ ಬೈಯುವುದು. 2 ವಿಚಾರಗಳನ್ನು ಇಲ್ಲಿ ಹೇಳ್ತೀನಿ. ದೇವರು ನನಗೆ ಕಷ್ಟ ಕೊಟ್ಟಿದ್ದಾನೆ ಅಂತಂದ್ರೆ ಅನುಗ್ರಹ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಂತ ತಿಳಿದುಕೊಳ್ಳಿ. ಇವತ್ತು ನಾವು ದುಃಖವನ್ನ ಕಷ್ಟವನ್ನ ಅನುಭವಿಸ್ತಾ ಇದ್ದೇವೆ ಅಂತಂದ್ರೆ ದೇವರ ಅನುಗ್ರಹ ಲೀಸ್ಟ್ ಅಲ್ಲಿ ನಾವಿದ್ದೇವೆ ಅಂತ ಅರ್ಥ. ಕಷ್ಟವನ್ನ ಪಡ್ತಾ ಇರಬೇಕಾದಾಗ ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮಗಳೆಲ್ಲ ಸವಿತಾ ಇದೆ. ನನ್ನ ಪ್ರಾರಬ್ಧ ಕರ್ಮಗಳೆಲ್ಲ ಸವಿತು ಅಂತ ಅಂದ್ರೆ ನಾನು ದೇವರಿಗೆ ನೇರಾದೆ, ಹತ್ತಿರನಾದೆ. ದೇವರ ಅನುಗ್ರಹ ಲೀಸ್ಟ್ ಅಲ್ಲಿ ನಾನು ಇದ್ದೇನೆ ಅಂತ ಅರ್ಥ. ಇದು ಮೊದಲು ತಿಳಿದುಕೊಳ್ಳಿ. ದೇವರ ಅನುಗ್ರಹ ಮಾಡಬೇಕಾದಾಗ ಹಾಗೆ ಅನುಗ್ರಹ ಮಾಡಲ್ಲ. ಅವನು ಮಾಡಬೇಕಾದಾಗ ದೇವರ ಅಂತಾನೆ, ಯಸ್ಯಾಂ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಇವತ್ತಿನ ಕಾಲದಲ್ಲಿ ಮಹನೀಯರು, ಮಹಾತ್ಮರು, ಜ್ಞಾನಿಗಳು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಯಾರನ್ನೇ ನೀವು ನೋಡ್ರಿ, ಅವರೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದವರೇ ಮಹಾನುಭಾವರು. ಪುರಂದರದಾಸರು
ಅವತ್ತಿನ ಕಾಲದಲ್ಲಿ 9 ಕೋಟಿ ಸಂಪತ್ತನ್ನು ಪಡೆದಿರ್ತಕ್ಕಂಥವರು. ದಾಸ ಪದವಿಯನ್ನು ಪಡೆದು ಹೋಗುವಾಗ ತಾವು ದಾನ ಮಾಡಬೇಕಾದಾಗ ಒಬ್ಬ ದೇವರು ಬಂದ ಅಂತ ಅಂತಾರೆ ಅವ್ರ ಕಥೆಯಲ್ಲಿ. ಅಯ್ಯೋ ಅವನು ಜಿಪುಣ, ಅವನು ಕೊಡುವಂತಹ ಹಣವನ್ನ ತಗೊಂಡ್ರೆ ನಿಮಗೂ ಜಿಪುಣದ ಬುದ್ಧಿ ಬರ್ತದೆ, ತಗೊಳ್ಬೇಡ್ರಿ ಅಂತ ತಿಳ್ಕೊಂಡು ಬುದ್ಧಿ ಹೇಳ್ದ ಅಂತಂದ್ರೆ ಯಾರೋ ಒಬ್ಬ ಹೇಳ್ದ ಅಂತ ದೇವರು ಹೇಳ್ದ ಅಂತ ಅಂತಾರೆ ಅಲ್ಲಿ ಅವ್ರ ಕಥೆಯಲ್ಲಿ. ಹೇಳಿದ ಮೇಲೆ ಪುರಂದರದಾಸರಿಗೆ ಆದ ನಾರಾಯಣನಿಗೆ, ಅವರಿಗೆ ನಾರಾಯಣ ಪೂರ್ವ ಮೊದಲಿಗೆ ದಾಸ ಪದವಿ ಕೊಡೋದ್ರಿಂದ ನವಕೋಟಿ ನಾರಾಯಣ ಅಂತ ಹೆಸರು. ಅವ್ರು ದುಃಖ ಪಟ್ರಂತ. ಅಯ್ಯೋ ನಾನು ಕೊಡೋದನ್ನು ಯಾರು ತಗೊಳ್ತಾ ಇಲ್ಲಲ್ಲ ಅಂತ ದುಃಖ ಪಟ್ರಂತ. ಅದಕ್ಕೆ ಹೆಂಡತಿ ಅಂತಾಳೆ, ನಾನು ಕೊಡೋದನ್ನ ತಗೋತಾ ಇಲ್ಲ ಅಂತ ಬರ್ತಾ ಇದೆ ಅಂದ್ರೆ ಇನ್ನೂ ನಿಮಗೆ ಈ ಸಂಪತ್ತಿನ ಮೇಲೆ ಅಭಿಮಾನ ಇದೆ ಅಂತ ಆಯ್ತು. ಯಾರು ತಗೊಂಡ್ರೆ ತಗೊಳ್ಳಿ, ಬಿಟ್ಟರೆ ಬಿಡಲಿ ಅಂತ ತಿಳ್ಕೊಂಡು ಆ 9 ಕೋಟಿಯ ಸಂಪತ್ತಕ್ಕೆ ಅವತ್ತಿನ ಕಾಲಕ್ಕೆ, ಇವತ್ತಿನ ಭಾರತದ ಎಲ್ಲ ಸಾಲವನ್ನು ಮುಟ್ಟಿಸ್ಬಿಡ್ತಿದ್ರು ಪುರಂದರದಾಸರು. ಅವತ್ತಿನ ಕಾಲಕ್ಕೆ 9 ಕೋಟಿಯ ಸಂಪತ್ತನ್ನ ಕೇವಲ ತುಳಸಿದಳ ಇಟ್ಟು ಕೃಷ್ಣಾರ್ಪಣ ಅಂದು ಹೊರಟ ಮಹಾನುಭಾವರು ಇವತ್ತು ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನೋ ದೊಡ್ಡ ಕ್ರೆಡಿಟ್ ಅನ್ನು ಪಡೆದಿರ್ತಕ್ಕಂಥದ್ದು ಪುರಂದರದಾಸ. ಮಂತ್ರಾಲಯ ಪ್ರಭುಗಳು ಏನು ಕಷ್ಟಪಟ್ಟರು. ಮೊದಲಿನ ಕಾಲದಲ್ಲಿ ಶಾಸ್ತ್ರಾಧ್ಯಯನ ಮಾಡಿದವರು ಮಹಾವಿದ್ವಾಂಸರು ಅಂದ್ರೆ ಕಷ್ಟಪಡುವವರು ಅಂತ ಅರ್ಥ. ಅಧ್ಯಯನದಲ್ಲೂ ಕಷ್ಟಪಡ್ತಿದ್ರು, ಜೀವನದ ಸಾಗಿಸುವಾಗೂ ಕಷ್ಟಪಡ್ತಾ ಇದ್ರು. ಏನು ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ವೆಂಕಣ್ಣ ಭಟ್ಟರು ವೆಂಕಟನಾಥರು ಅಂತ ಹೇಳಿ ಏನು ವಿಚಿತ್ರ ಬಡತನ. ಅವರ ಜೀವನದ ಒಂದು ವಿಚಾರದ ಸ್ಮರಣೆ ಮಾಡಿದರೆ ಸಾಕು ಅಂತಹ ಮಹಾನುಭಾವರು ಅನಿಸುತ್ತೆ. ಹೀಗೊಂದು ಕಾಲ ವೆಂಕಟನಾಥರು ಮನೆಯಲ್ಲಿ ಇರಬೇಕಾದಾಗ ತುಂಬಾ ಬಡತನ. 2 ಮಣ್ಣಿನ ಪಾತ್ರೆ ಇತ್ತಂತ ಮನೆಯಲ್ಲಿ. ಅದು ಇದ್ದಕ್ಕಿದ್ದಾಗೆ ಕಳತನ ಆಯ್ತು. ಕಳತನ ಆದದ್ದು ವೆಂಕಟನಾಥರಿಗೆ ಗೊತ್ತಾದ ಮೇಲೆ ತಮ್ಮ ಮನೆ ಮುಂದೆ ಕಟ್ಟೆ ಎತ್ತು ಕಟ್ಟೆ ಮೇಲೆ ಕುತ್ಕೊಂಡು ಸ್ವಲ್ಪ ಬೇಸರದಿಂದಾಗಿ ಕಣ್ಣೀರು ಹಾಕ್ತಿದ್ರು. ಹೆಂಡತಿ ಬಂದು ಕೇಳ್ತಾಳಂತ, ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಿ ಅಂತ. ವೆಂಕಟನಾಥರ ಬಾಯಿಂದ ಬಂದ ಮಾತು, ನಾನೇ ಬಡವ ಅಂತ ಅನ್ಕೊಂಡಿದ್ದೆ, ನನಗಿಂತ ಬಡವ ಇನ್ನೊಬ್ಬ ಇದ್ದಾನಲ್ಲ ಅನ್ನುವ ದುಃಖ ಆಯಿತು. ಯಾಕಂದ್ರೆ ನಮ್ಮನೆಯಲ್ಲಿ 2 ಮಡಕೆ, ಅದನ್ನೂ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ಅವರಿಗೆಷ್ಟು ದಾರಿದ್ರ್ಯ ಇರ್ಲಿಕ್ಕಿಲ್ಲ ಅಂತ ದುಃಖ ಆಯಿತು ಅಂತಂದ್ರಂತೆ ವೆಂಕಟನಾಥರು. ಅಂತಹ ದೊಡ್ಡ ಔದಾರ್ಯ ನಮಗೆ. ಅವಾಗ ಹೆಂಡತಿ ಕೇಳ್ತಾಳೆ, ಅದಕ್ಕೆ ದುಃಖ ಯಾಕೆ ಪಟ್ಟಿರಿ, ತಗೊಂಡು ಹೋಗಿದ್ದಾನಲ್ಲ, ತಗೊಂಡು ಹೋಗ್ಲಿ, ಸಂತೋಷ ಪಡ್ಲಿ, ಅದಕ್ಕೆ ನೀವು ಸಂತೋಷ ಪಡ್ರಿ ಅಂತಂದ್ರೆ ಮತ್ತೆ ವೆಂಕಟನಾಥರು ಅಂದ್ರ ಸಂತೋಷ ಪಡ್ಬೋದು, ಆದ್ರೂ ದುಃಖ ಯಾಕೆ ಆಗ್ತಾ ಇದೆ ಅಂದ್ರೆ ಆ 2 ಮಡಕೆಯಲ್ಲಿ 1 ಮಡಕೆಗೆ ಸಣ್ಣ ತೂತಾಗಿದೆ, ಅನ್ನವೋ ಸಾರೋ ಹೇಗ್ ಮಾಡ್ಕೊಳ್ತಾನೋ ಅನ್ನುವ ಬೇಸರ ಆಯಿತು ಅಂತಂದ್ರಂತ ವೆಂಕಟನಾಥರು. ಏನು ಔದಾರ್ಯ ಗುಣ ಮಹಾನುಭಾವರು. ಹೀಗಾಗಿ ಅಷ್ಟು ಔದಾರ್ಯ, ಅಷ್ಟು ದೊಡ್ಡ ಗುಣವಂತಿಕೆ, ಮಹಾಜ್ಞಾನ ಇರುವುದರಿಂದಾಗಿ ಇವತ್ತು ಬರೇ ಬ್ರಾಹ್ಮಣ ಅಲ್ಲ, ಎಲ್ಲ ಸಮಾಜದವರು ಎಲ್ಲರೂ ಕೂಡ ತಲೆಬಾಗ್ತಾ ಇದ್ದಾರೆ. ಅವತ್ತು ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳವರು ದೇವರಿಗಾಗಿ ತಮ್ಮ ದೇಹವನ್ನ ಜೀವನವನ್ನ ಮುಡುಪಾಗಿ ಇಟ್ಟಿದ್ರಿಂದಾಗಿ ಇವತ್ತು ಸಮಾಜ ಅವರಿಗೆ ತಲೆಬಾಗ್ತಾ ಇದೆ. ಅಂತಹ ಮಹಾನುಭಾವರು. ಅದಕ್ಕೆ ಹೇಳ್ತಾರೆ, ನಾವು ಆಪತ್ಕಾಲದಲ್ಲಿ ನಮ್ಮ ಮನಸ್ಸು ಗಟ್ಟಿಯಾಗಿ ಇರಬೇಕು. ದೇವರ ಸಾಧನ ವಿಷಯದಲ್ಲಾಗಲಿ ನಮ್ಮ ಮನಸ್ಸು ಕುಗ್ಗಬಾರದು. ಯಾವುದೋ ಒಂದು ಬರಬೇಕಾದ ದುಡ್ಡು ಬರಲಿಲ್ಲ, ಯಾವುದೋ ಒಂದು ದುಡ್ಡು ಕಳೆದುಕೊಂಡ್ವಿ, ಅಥವಾ ಇನ್ಯಾವುದೋ ಆಪತ್ತುಗಳು, ಮಕ್ಕಳ, ತಂದೆ ತಾಯಿಗಳ, ಬಂಧು ಬಳಗದವರ ಹಿಂಸೆ ಆಯಿತು ಅಂತಂದ್ರೆ ಇದು ದೇವರು ನನಗೆ ಅನುಗ್ರಹ ಮಾಡುವಗೋಸ್ಕರವಾಗಿ ಕೊಟ್ಟದ್ದು ಅಂತ ತಿಳಿದುಕೊಂಡ್ರೆ ಅದು ದೇವರ ಪೂಜೆ ಅಂತ. ಅದಕ್ಕೆ ವಿದುರ ತಾನು ಉಪದೇಶ ಮಾಡಬೇಕಾದಾಗ ಆಪತ್ಸು ಚ ನ ಮುಖ್ಯಂತಿ, ಕಷ್ಟಕಾಲ ಬಂದಾಗಲೂ ಕೂಡ ಯಾರು ತನ್ನ ತಪಸ್ಸಿನ ಸಾಧನೆಯತ್ತರ ತನ್ನ ಮನಸ್ಸನ್ನು ಕೆಡಿಸಿಕೊಳ್ಳಲ್ಲ, ದೃಢವಾದ ಮನಸ್ಸು ಉಳ್ಳವನಾಗ್ತಾನೆ, ನರ ಪಂಡಿತ ಬುದ್ಧಯ, ಅಂತವನನ್ನು ಪಂಡಿತ ಅಂತ ಕರಿಬೇಕು ಅಂತಾರೆ. ಕರ್ಮವನ್ನು ಮಾಡುವಾಗಲೂ ಕೂಡ ನಿಶ್ಚಿತ್ತೆಯ ಪ್ರಕರ್ಮತೆ, ಕರ್ಮವನ್ನು ಮಾಡಬೇಕಾದಾಗ ಅದರ ಸಾಧಕ ಬಾಧಕಗಳ ಸರಿಯಾಗಿ ತಿಳುವಳಿಕೆಯನ್ನು ತಿಳಿದುಕೊಂಡು ಯಾರು ಪ್ರಾರಂಭ ಮಾಡ್ತಾರೋ, ಅಷ್ಟೇ ಅಲ್ಲ ನ ಅಂತರ್ವಸತಿ ಕರ್ಮಣಃ, ಆರಂಭ ಮಾಡಿದ ಮೇಲೆ ಅದಕ್ಕೆ ಅಂತ
ಆ, ಸುಭಾಷಿತಕಾರ ಒಂದ್ ಕಡೆ ಅಂತ ಯಾವುದು ವಿಜ್ಞ ಪುನಃ ಪುನರಪಿ ಪ್ರತಿಹನ್ಯಮಾನ ಅರಭ್ಯ ಮುಕ್ತಮ ಜನ ನಪರಿತ್ಯಜಂತಿ ಅಂತೇಳಿ ಮತ್ತೆ ಲೈನ್ ಗೊತ್ತಾಗ್ಲಿಲ್ಲ. ವಿಜ್ಞ ಪುನಃ ಪುನರಪಿ ಮಾನ ಅರಭ್ಯ ಮುಕ್ತಮ ಜನ ನಪರಿತ್ಯಜಂತಿ. ವಿಘ್ನಗಳು ಎಷ್ಟೇ ಬಂದರೂ ಕೂಡ ಉತ್ತಮನಾದ ವ್ಯಕ್ತಿ ಇದ್ದ ಅಂತಂದ್ರೆ ಆ ವಿಘ್ನಗಳನ್ನೆಲ್ಲ ಮೀರಿ ನಿಲ್ತಾನೆ, ಅವನನ್ನೇ ಪಂಡಿತ ಅಂತ ಕರಿಬೇಕು ಅಂತ ಸುಭಾಷಿತಕಾರ ಅನ್ನೋದು. ಅದೇ ಅಭಿಪ್ರಾಯ ಇಟ್ಕೊಂಡು ಇಲ್ಲಿ ಅಂತಾರೆ. ಅಷ್ಟೇ ಅಲ್ಲ, ಅವಂದ್ಯ ಕಾಲೋ ವಶ್ಯಾತ್ಮ ಸಭೆ ಪಂಡಿತ ಮುಚ್ಚದೆ. ಕಾಲಹರಣ ಮಾಡಂಗಿಲ್ಲ. ನಮ್ಗೆ ಇವತ್ತು ಎಷ್ಟು ಕಾಲಹರಣ, ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ ಮಿನಿಮಮ್ 3 ಗಂಟೆ 3 ಅವರ್ಸ್ ಆಚೆ ಈಚೆ ಸರಿಯಲ್ಲ. ಅರ್ಧ ಗಂಟೆ ಪ್ರವಚನ, 1 ಅವರ್ ಪ್ರವಚನಕ್ಕಿಂತ 10 ನಿಮಿಷ ಆಯ್ತು, ಅಥವಾ ಅರ್ಧ ಗಂಟೆ ಪ್ರವಚನ ಇಟ್ಕೊಡ್ರಿ, ಯಾವಾಗ ಮುಗಿಸ್ತಾರೋ ಅಂತಾಗಿರತ್ತೆ. ಅಥವಾ ಪಾಠ ಕೇಳಬೇಕಾದಾಗ ಪಾಠ ಯಾವಾಗ ಮುಗಿಯತ್ತೋ ಅಂತ ಇರತ್ತೆ. ಅದು ಧರ್ಮ ಕಾರ್ಯಗಳು ಇನ್ಯಾವುದೋ ಸಾಧನೆ ಮಾಡ್ತಾ ಇರ್ಬೇಕಾದಾಗ ಸಾಕಪ್ಪ ಮಾರಯ್ಯ 15-20 ನಿಮಿಷ ಕೂತ್ಕೊಂಡ್ಬಂಡೆ, ಬೆನ್ನೋ ಬಂತು, ಇನ್ನು ಸಾಕು ಅಂತ ನಮ್ಮನ್ನ ನಾವು ಅನ್ಕೊಳ್ತೇವೆ. ಅದಕ್ಕೆ ಅಂತಾರೆ ಕಾಲಹರಣವನ್ನು ಮಾಡಬಾರದಂತ. ದೇವರಿಗಾಗಿ ಈ ಕಾಲವನ್ನು ಮುಡುಪಾಗಿಡಬೇಕು. ಶಾಸ್ತ್ರ ಅಂತದೆ, ಇಂಗ್ಲಿಷದಲ್ಲೂ ಒಂದು ಮಾತಂತಾರೆ, ಟೈಮ್ ಈಸ್ ವೆರಿ ಪ್ರೇಷಿಯಸ್ ಅಂತ. ತುಂಬ ಮಹತ್ತರವಾಗಿರ್ತಕ್ಕಂಥ ಅಮೂಲ್ಯವಾದ ಸಮಯ. ಇವತ್ತು ನಾನು ಈ ಸಮಯ ಕಳ್ಕೊಂಡ್ಬಿಟ್ಟೆ ಅಂದ್ರೆ ಕೃಷ್ಣಾರ್ಪಣ ಮತ್ತೆ ಬರುವುದಿಲ್ಲ. ಹೌದೋ ಇಲ್ಲೋ? ಈ ಸಮಯ, ಇವತ್ತಿನ ಈ ಮಾರ್ಗಶೀರ್ಷ ಮಾಸದ ಕೃಷ್ಣ ಅಮಾವಾಸ್ಯೆಯ ಈ 7:30 ಸಮಯ ಏನಿದೆ, ಇದು ಮತ್ತೆ ಬರಲ್ಲ. 2025ನೇ ಇಸ್ವಿ ಈ ಮಾರ್ಗಶೀರ್ಷ ಮಾಸ ಮತ್ತೆ ಬರಲಿಕ್ಕೆ ಶಕ್ಯನೇ ಇಲ್ಲ. ಒಂದು ಬಾರಿ ಹೋಯ್ತು ಅಂದ್ರೆ ಕೃಷ್ಣಾರ್ಪಣ. ಕ್ಷಣ ಕ್ಷಣಕ್ಕೆ ನಾವು ಕ್ಷೀಣರಾಗ್ತಾ ಇದ್ದೇವೆ. ಕ್ಷಣ ಕ್ಷಣಕ್ಕೆ ನಮ್ಮ ಆಯುಷ್ಯ ಕ್ಷೀಣವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೆ ಕಾಲಗಳು ಮೀರಿ ಹೋಗ್ತಾ ಇದೆ. ಅವುಗಳನ್ನ ಹಾಳು ಮಾಡಬಾರದು ಅಂತ ಹೇಳ್ತಾರೆ. ಯಾರೋ ಒಬ್ರು ಅಂದ್ರೆ ಶಾಸ್ತ್ರದಲ್ಲಿ ಅಂತಾರೆ, ಸಾಧನೆಯನ್ನ ಮಾಡಬೇಕಾದಾಗ ಒಬ್ಬ ವ್ಯಕ್ತಿಯ ಆಯುಷ್ಯ ಎಷ್ಟಿರ್ತದೆ. ಅವತ್ತಿನ ಕಾಲದಲ್ಲಿ ಸಾಧನೆ ಮಾಡಬೇಕಾದಾಗ 100 ವರ್ಷ ತಪಸ್ಸು ಮಾಡಿದ್ರು. ಮಹಾರುದ್ರ ದೇವರು ಲವಣ ಸಮುದ್ರದಲ್ಲಿ 10 ವರ್ಷ ತಪಸ್ಸು ಮಾಡಿದ್ರು ಅಂತಾರೆ. ನಮ್ಮ ಹಣೆ ಬಾರಕ್ಕೆ 10 ನಿಮಿಷ ಗಾಯತ್ರಿ ಜಪ ಮಾಡಲಿಕ್ಕೆ, 100 ಗಾಯತ್ರಿ ಜಪ ಮಾಡಲಿಕ್ಕೆ 10ರಿಂದ 12 ನಿಮಿಷ ಬೇಕು. ನೀವು ಪಂಚಶೀರ್ಷಗಳನ್ನು ಲೆಕ್ಕ ಹಿಡ್ಕೊಂಡು ಮಾಡಿದರೆ, ನೀವು 5 ಕಡೆ ನಿಲ್ಲಿಸಿ ಮಾಡಿದರೆ 10ರಿಂದ 12 ನಿಮಿಷ ಬೇಕು. ಆ 12 ನಿಮಿಷದಲ್ಲಿ ದೇವರ ಹತ್ತಿರ ಅಥವಾ ದೇವರತ್ತ ನಮ್ಮ ಮನಸ್ಸು ಎಷ್ಟು ಸೆಕೆಂಡ್ ಹೋಗಿದೆ ಆಲೋಚನೆ ಮಾಡಿ. ಒಬ್ಬ ಮನುಷ್ಯನ ಆಯುಷ್ಯ 80 ವರ್ಷ ಇದೆ ಅಂತಂದ್ರೆ 80 ವರ್ಷದಲ್ಲಿ 40 ವರ್ಷ ಮನೆಗೆ ಬಿಟ್ಟಿರ್ತಾನೆ. ಯಾಕಂದ್ರೆ ದಿನದ 24 ಗಂಟೆಯಲ್ಲಿ 12 ಗಂಟೆ ಏನಾಯ್ತು, ರಾತ್ರಿ ಕಾಲವೇ. ಸೊ 40 ವರ್ಷ ಕೃಷ್ಣಾರ್ಪಣ, ಇನ್ನು ಉಳಿತು 40 ವರ್ಷ. ಈ 40 ವರ್ಷದಲ್ಲಿ ಬಾಲ್ಯಾವಸ್ಥಾ, ಯವನಾವಸ್ಥಾ, ಪ್ರೌಢಾವಸ್ಥಾ, ಮದುವೆ, ಎಂಜಾಯ್ಮೆಂಟು, ಆಮೇಲೆ ದುಡಿಮೆ ಅಂತ 35 ವರ್ಷ ಕಳೆದ್ಬಿಟ್ಟು ಇನ್ನು 5 ವರ್ಷ ಉಳಿತು. ಈ 5 ವರ್ಷದಲ್ಲಿ ಏನು ಸಾಧನೆ? ಆರೋಗ್ಯ ಸರಿ ಇಲ್ಲ. ಇವತ್ತು ಅನಾರೋಗ್ಯ ಬಂದಿದೆ, ಶೀತ ಬಂದಿದೆ, ಜ್ವರ ಬಂದಿದೆ, ಇನ್ನೇನೋ ಮೈಕೈ ನೋವು ಅಂದ್ರೆ ಮೊದಲಿಗೆ ರಜಾ ಹಾಕೋದೆ ಅಷ್ಟೇ. ದೇವ್ರ ಪೂಜೆಗೆ ಕ್ಲೋಸ್. ಸಂಧ್ಯಾನ ಮಾಡ್ದ ಬಿಟ್ಟ ದೇವರು ಆಗಲ್ಲ, ದೇವ್ರ ಪೂಜೆ ಮಾಡಕ್ಕಾಗಲ್ಲ, ದೇವ್ರಿಗೆ ಗೊತ್ತಿಲ್ಲ ನನ್ನ ಬಗ್ಗೆ ಅಂತ ಅನ್ಕೊಂಡು ತನ್ನಂತಾನೇ ಅನ್ಕೊಂಡು ದೇವ್ರ ಮನೆ ಕ್ಲೋಸ್ ಮಾಡ್ತಾನೆ. ತಿನ್ನೋದು ಕಡಿಮೆ ಮಾಡ್ತಾನ. ಆರೋಗ್ಯ ಸರಿ ಇಲ್ಲ, 2 ಆ್ಯಪಲ್ ಜಾಸ್ತಿ ಕೊಡು ಅಂತ ಸಣ್ಣ ಧ್ವನಿಯಿಂದ 2 ಜಾಗಕ್ಕೆ 4 ಆ್ಯಪಲ್ ತಿಂದು ಸಾಯ್ತಾನೆ ಅಷ್ಟೇ. ಒಬ್ಬ ಮನುಷ್ಯ ಅಂತ ಆಕಳಿಸ್ತಾನೆ, ಸೀನ್ತಾನೆ, ರೋಗ ಬರ್ತದೆ. 1 ಬಾರಿ ಸೀನಿದ್ರೆ ಅಥವಾ 1 ದಿನಕ್ಕೆ 2 ಬಾರಿ ಆಕಳಿಸ್ತಾನೆ ಅಂತಂದ್ರೆ ಈ ಜೀವನ ಪರ್ಯಂತ ಎಷ್ಟು ಆಕಳಿಸ್ತಾನೆ? ಟೋಟಲ್ ಕಂಪೇರ್ ಮಾಡ್ತಾ ಹೋದ್ರೆ 80 ವರ್ಷದಲ್ಲಿ 40 ವರ್ಷ ಮನೆಗೆ ಹೋಯ್ತು, 35 ವರ್ಷ ಹಾಗೆ ಹೋಯ್ತು. ಇನ್ನು 5 ವರ್ಷದ ಅನಾರೋಗ್ಯನೋ ಮತ್ತೊಂದು ಮಗದೊಂದು ಎಲ್ಲ ತೆಗೆದು ದಿನಾ ಪೂಜೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಂಡಾಗ ಎಷ್ಟು ಕ್ಷಣಗಳು ದೇವರಲ್ಲಿ ಇವನ ಮನಸ್ಸು ಇದೆ ಅದನ್ನು ವಿಚಾರ ಮಾಡಬೇಕು. ಡೈಲಿ ಬರಲ್ಲ ದೇವರ ಚಿಂತನೆ, ಡೈಲಿ ಬರಲ್ಲ. ಮುಗಿದ್ರೆ ಸಾಕಪ್ಪ, ಟೈಮ್ ಆಗ್ತಾ ಇರ್ತದ. ನೋಡಿ, ಸಾಮಾನ್ಯವಾಗಿ ಮನೆಯಲ್ಲಾಗಲಿ ಅಥವಾ ಇವನು ವೈಯಕ್ತಿಕ ಸಾಧನೆ ಮಾಡಬೇಕಾಗಲಿ ಮಠಗಳಲ್ಲಾಗಲಿ ಆ ಗಡಿಯಾರ ಮುಂದಿಟ್ಕೊಂಡೇ ಪೂಜೆ, ಗಡಿಯಾರ ಮುಂದಿಟ್ಕೊಂಡೇ ಜಪ, ಗಡಿಯಾರ ಮುಂದಿಟ್ಕೊಂಡೇ ಸಾಧನೆ.
ಅದು ಸಮಯ ಹೋದಾಗೆ ಜಪಮಣಿ ಒಂದಕ್ಕಿಂತಾಗಿ ಮೂರಕ್ಕೆ ಎಗಿರ್ಬಿಟ್ಟಿರ್ತದೆ ಒಮ್ಮೆ. ಓಂ ನಾಳೆ ಠಕ್ ಅಂತ ನಿಮ್ಗೆ ಎಗರಿಸ್ಬಿಡ್ತಾನೆ, ಅದು ಮೂರು ಹೋಗಿಬಿಟ್ಟಿರುತ್ತೆ, ಗೊತ್ತೇ ಇರಲ್ಲ ನಮಗೆ. ಸಮಯ ನೋಡಿ ನಾವು ಮಾಡ್ತೀವಿ. ಅದಕ್ಕೆ ಅಂತದೆ ಭಾಗವತ ಅಂತದೆ ಒಂದ್ ಕಡೆ 80 ವರ್ಷದ ಆಯುರ್ಮಾನದಲ್ಲಿ ದಿನಕ್ಕೆ ದಿನಾ ಜಪ ಮಾಡ್ತಾನೆ, ದಿನಾ ಪೂಜೆ ಕೊಡ್ತಾನೆ, ದಿನ ಮತ್ತೆ ದೇವರ ಮುಂದೆ ಕುತ್ಕೊಂಡು ಪೂಜೆಯನ್ನು ಮಾಡ್ತಾ ಅಥವಾ ಚಿಂತನೆ ಮಾಡ್ತಾನೆ ಅಂದ್ರೆ ಅವನ ದಿನದ ಪೂಜೆಯಲ್ಲಿ, ಒಂದು ದಿನದ ಪೂಜೆಯಲ್ಲಿ 1 ಸೆಕೆಂಡ್ ಮನಸ್ಸಿನಲ್ಲಿ ದೇವರಿದ್ದರೆ ಹೆಚ್ಚೆಚ್ಚು. ಹೀಗೆ ಇಡೀ 80 ವರ್ಷ ಕೌಂಟ್ ಮಾಡಿದರೆ 8 ಅವರ್ಸ್, 8 ಗಂಟೆಗಳು ಕೂಡ ದೇವರಲ್ಲಿ ಇವನ ಮನಸ್ಸಿಟ್ಟಿರಲ್ಲ. ಇಡೀ 80 ವರ್ಷದಲ್ಲಿ, ಇಡೀ ಆಯುರ್ಮಾನದ 80 ವರ್ಷದಲ್ಲಿ 8 ಗಂಟೆಗಳು ಕೂಡ ದೇವರಲ್ಲಿ ಮನಸ್ಸನ್ನು ಇಡದೇ ಇರುವಂತಹ ನಮ್ಮಂಥವರಿಗೆ ನಾವೆಲ್ಲ ಪ್ರಶ್ನೆ ಮಾಡೋದುಂಟು, ದೇವರು ನಮಗೇನು ಕೊಟ್ಟಿದ್ದಾನೆ. ದೇವರು ಮಾಡಿದ ಉಪಕಾರಕ್ಕೆ ಯಾರೋ ಒಬ್ಬ 1 ಲಕ್ಷ ರೂಪಾಯಿ ಕೊಟ್ಟ ಅಂತಂದ್ರೆ ಎಷ್ಟು ಥ್ಯಾಂಕ್ಸ್ಫುಲ್ ಆಗಿರ್ತೀವಿ. ನಮ್ಮ ಮನೆಗೆ ಆಪತ್ಕಾಲಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟರು ಅಂತ, ಒಂದು ಕಣ್ಣು ಕೊಟ್ಟು ಬಿಟ್ರು ಅಂತಂದ್ರೆ ಎಷ್ಟು ಥ್ಯಾಂಕ್ಸ್ಫುಲ್ ಆಗಿರ್ತೀವಿ. ರಕ್ತ ಕೊಟ್ರೆ, ಕಿಡ್ನಿಗಳು ಕೊಟ್ರೆ ಎಷ್ಟು ಅವರಿಗೆ ನಾವು ಥ್ಯಾಂಕ್ಸ್ಫುಲ್ ಆಗಿರ್ತೀವಿ. 1 ಲಕ್ಷ ರೂಪಾಯಿ ಕೊಟ್ಟರೆ ಇಲ್ಲಿ ಕೂಡಿಸ್ತೀವಿ, 3 ಲಕ್ಷ ಕೊಟ್ಟರೆ ಅಲ್ಲಿ ಕೂಡಿಸ್ತೀವಿ, 5 ಲಕ್ಷ ಕೊಟ್ಟರೆ ಅಲ್ಲಿ ಕೂಡಿಸ್ತೀವಿ, 10 ಲಕ್ಷ ಕೊಟ್ಟರೆ ಅಲ್ಲಿ ಮೇಲೆ ಕೊಡಿಸಲ್ಲ ಅಂದ್ಕೊಡ್ರಿ ಒಂದಾದ್ಮೇಲೆ. ಅಂದ್ರೆ ಹೇಳೋ ಅಭಿಪ್ರಾಯ, ಇಷ್ಟು ಥ್ಯಾಂಕ್ಸ್ಫುಲ್ ಆಗಿರ್ತೇವೆ. ಇಷ್ಟೆಲ್ಲ ಅವಯವಗಳನ್ನು ಕೊಟ್ಟು ಪ್ರತಿನಿತ್ಯ 24x7 ಒಳಗೆ ದೇವರು ಇದ್ದು ಕೆಲಸವನ್ನು ಮಾಡ್ತಾರೆ. ಮಲಗಿದಾಗಲೂ ಕೂಡ ರಕ್ತದ ಸಂಚಾರ ಆಗ್ತಾ ಇರ್ತದೆ ಅಂತಂದ್ರೆ ದೇವರು ಮಾಡಿದ ಉಪಕಾರದ ಮುಂದೆ ನಾವು ದೇವರಿಗೆ ಕೃತಜ್ಞತೆಯನ್ನ ಏನು ಸಮರ್ಪಣೆ ಮಾಡ್ತೇವೆ. ಇವತ್ತೊಂದು ಬಾಟ್ಲಲ್ಲಿ ನೀರು ಹಾಕ್ತೀವಿ ಅಂತ ಇಟ್ಕೊಳ್ರಿ, ಹೀಗಿದೆ ಬಾಟ್ಲು, ನೀರು ಹಾಕಿದ್ರಿ, ಮ್ಯಾಲೆ ಕ್ಯಾಪ್ ಹಾಕಿರ್ತಾರೆ, ಇಲ್ಲೆಲ್ಲ ಗ್ಯಾಪ್ ಇರುತ್ತೆ. ಸ್ವಲ್ಪ ಹೀಗೆ ಮಾಡ್ರಿ, ಇಲ್ಲಿ ಗ್ಯಾಪ್ ಬರುತ್ತೆ, ಇಲ್ಲೆಲ್ಲ ನೀರಾಗತ್ತೆ. ಹೀಗೆ ಮಾಡಿದ್ರೆ ಇಲ್ಲಿ ಗ್ಯಾಪ್ ಬರ್ತದೆ. ಹಾಗೆ ಮನುಷ್ಯ ನಿಂತಾಗ, ಕೂತ್ಕೊಂಡಾಗ, ಮಲಗಿದಾಗ ರಕ್ತದ ಸಂಚಾರ ವ್ಯತ್ಯಾಸ ಆಗ್ತದೆ ಅಂತ ಯಾವತ್ತಾದ್ರೂ ಉಂಟಾ? ಎಕ್ಸರ್ಸೈಸ್ ಮಾಡಬೇಕಾದಾಗ ಕೆಲವರು ತಲೆ ಕೆಳಗೆ ಮಾಡಿ ನಿಂತಿರ್ತಾರೆ, ಯೋಗಾಸನವನ್ನು ಕೆಲವರು ಮಾಡಬೇಕಾದಾಗ ಇಳಿದೆಲ್ಲ ರಕ್ತಗಳೆಲ್ಲ ಕೆಳಗೆ ಬರ್ತದೆ ಅಂತ ಆಗ್ಬಿಟ್ಟಿದ್ರೆ. ಈಗ ನೋಡ್ರಿ, ಸಾಮಾನ್ಯವಾಗಿ ಒಂದು ನೀರಾಗಿರಲಿ ಅಥವಾ ಒಂದು ಯಾವುದೋ ದ್ರವವತ್ತ ಪದಾರ್ಥ ಆಗಿರಲಿ, ಹಾಕಿದ ಮೇಲೆ ನೀವು ಪಾತ್ರೆಗೆ ಅನ್ನವನ್ನು ಹಾಕ್ರಿ, ಸಾರು ಹಾಕ್ರಿ ಅಥವಾ ಏನೇ ಹಾಕ್ರಿ, ಮೊದಲಿಗೆ ಕೆಳಗೆ ತೂತಾ ಮೇಲೆ ಬರ್ತದೆ. ಹಾಗೆ ನಮ್ಮ ಪಾದದಿಂದ ಹಿಡ್ಕೊಂಡು ರಕ್ತ ಇಲ್ಲಿ ಬಂದು ಇಲ್ಲಿ ನಿಂತಿರತ್ತಾ? ಇಲ್ಲ ತಾನೆ. ಇದು ಕೆಲಸ ಮಾಡೋರು ಯಾರು? ದೇವರು ಮಾಡಿಸ್ತಾ ಇದ್ದಾರೆ. 72,000 ನಾಡಿಗಳೆಲ್ಲ ಅನವರತ ಸತತವಾದ ಕೆಲಸಗಳ ಒಳಗೆ ಇವುಗಳು ಮಾಡಿಸ್ತಾ ಇರ್ತದೆ. ಹೀಗಾಗಿ ದೇವರಿಗೆ ನಾನು ಎಷ್ಟು ಥ್ಯಾಂಕ್ಸ್ಫುಲ್ ಆಗಿದ್ರು, ಎಷ್ಟು ದೇವರಿಗೆ ನಾನು ಕೃತಜ್ಞತೆಯನ್ನು ಹೇಳಿದ್ರು ಸಾಲದು. ಅದಕ್ಕೆ ದೇವರಂತಾನೆ, ನನಗೆ ನೀನು ಕೊಡೋದೇನು ಬೇಕಾಗಿಲ್ಲ. ಇವತ್ತು ನಾವು ನೈವೇದ್ಯ ಮಾಡ್ತೀವಿ, ಹುಗ್ಗಿ ನೈವೇದ್ಯ ಮಾಡ್ತೀವಿ, ಹುಗ್ಗಿ ಮಾಡಿದ ನೈವೇದ್ಯನ ದೇವರು ತಿಂತಾನ? ಏನು ತಿನ್ನಲ್ಲ. ನನ್ನ ಭಕ್ತಿ ಮಾತ್ರ ನೋಡ್ತಾನ. ಮಾಡಿದ ನೈವೇದ್ಯವನ್ನು ನಾವೇ ತಿನ್ನೋದು. ಲೌಕಿಕ ಒಳಗಂತಾರೆ ನೋಡಿ, ಒಂದು ತಾಯಿ ಒಂದು ಸಿಹಿ ಪದಾರ್ಥವನ್ನು, ಉಂಡೆಯನ್ನು, ಚಕ್ಲಿಯನ್ನು, ಸಿಹಿ ಉಂಡೆಯನ್ನು ಅಥವಾ ಇನ್ನೇನೋ ಪದಾರ್ಥವನ್ನು, ಚಕ್ಲಿ ಏನೋ ಒಂದಿರಲಿ, ಅದು ಮಗುವಿಗೆ ಕೊಟ್ಟ ಮೇಲೆ ತಾಯಿ ತಾನೇ ಕೈ ಮಾಡ್ತಾಳೆ, ಮಗುವಿಗೆ ಒಂಚೂರು ಕೊಡೋ ಅಂತ ಹೇಳಿ. ಆ ಮಗು ಕೊಡ್ತು ಅಂತಂದ್ರೆ ಮತ್ತೆ ವಾಪಸ್ ಕೊಟ್ಟು ತಲೆ ಸವರಿ, ಬೆನ್ ಸವರಿ, ಬಂಗಾರ ನೀನೇ ತಿನ್ನೋ ಚಿನ್ನ, ಕೂಸು ಮಗು ಮುದ್ದು ಅಂತಕೊಂಡು ಮುದ್ದು ಮಾಡ್ತಾ ಮತ್ತೆ ತಿನ್ನಿಸ್ತಾಳೆ. ಯಾಕೆ ಅಂತಂದ್ರೆ ಕೊಡುವ ಬುದ್ಧಿ ಆ ಮಗುವಿಗೆ ಬರಲಿ ಅಂತ. ಹಾಗೆ ದೇವರು ಅವನೇ ಕೊಟ್ಟ ಪದಾರ್ಥಗಳು, ಅವನಿಗೆ ನಾವು ನೈವೇದ್ಯ ಮಾಡ್ತೇವೋ ಇಲ್ಲೋ, ಸಮರ್ಪಣೆ ಮಾಡ್ತೇವೋ ಇಲ್ಲೋ ಅಂತಷ್ಟೋ ನಾವು ಭಕ್ತಿಯಿಂದಾಗಿ ಅರ್ಪಣೆ ಮಾಡ್ತೇವೆ ಇಲ್ಲೋ, ಅಷ್ಟನ್ನೇ ದೇವರು ವಿಚಾರ ಮಾಡ್ತಾನೆ, ಅಷ್ಟನ್ನೇ ಮಾತ್ರ ನೋಡ್ತಾನೆ ಹೊರತು ನಾವು ಕೊಡೋದು ಅಂತ ನಮ್ದು ಯಾವುದಿಲ್ಲೇ ಇಲ್ಲ. ಈಶಾವಾಸ್ಯಮಿದಂ ಸರ್ವಂ ಏನ ತೆಕ್ತೇನ ಪುಂಜಿತಾಹ, ಅವ ಕೊಟ್ಟದ್ದೇ ತಿನ್ಬೇಕೆ ಹೊರತು ಬೇರೆ ಯಾವುದಿಲ್ಲೇ ಇಲ್ಲ. ಹೀಗಾಗಿ ನಾವು ದೇವರಿಗೆ ಅರ್ಪಣೆ ಮಾಡ್ತೇವೋ ಇಲ್ಲೋ ಅನ್ನೋದನ್ನು ಮಾತ್ರ ದೇವರು ಗ್ರಹಣ ಮಾಡಿ ಅದನ್ನು ನೋಡಿ ಸಂತೋಷಪಟ್ಟು ನಮಗೆ ಅನುಗ್ರಹವನ್ನು ಮಾಡುವ ಮಹಾನುಭಾವ ಭಗವಂತ. ಅಂತಹ ಭಗವಂತನ ಬಗ್ಗೆ ನಿನಗೆ ವಿಶ್ವಾಸ ಇರಲಿ ಅನ್ನುವ ಮಾತನ್ನ ವಿದುರ ಧೃತರಾಷ್ಟ್ರನ ಮೂಲಕವಾಗಿ ನಮ್ಮೆಲ್ಲ ಈ ಜಗತ್ತಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇನ್ನೂ ಅನೇಕ ವಿಷಯಗಳು ಉಂಟು, ಅದರ ಬಗ್ಗೆ
ಹೇಳಬೇಕು. ಆದರೆ ನರಹರಿಯಾಚಾರ್ಯ ನಿನ್ನೆ ನಾನು ಕೇಳ್ಕೊಂಡಿದ್ದೇನೆ, ಈ ಥರ ಅವಕಾಶ ಇದ್ದಾಗ ಮುಂದಿನ ಭಾಗಗಳ ವಿಚಾರಗಳನ್ನು ತಿಳಿಸಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ. ನಾಳೆ ಒಂದು ದಿವಸ ಉಪನ್ಯಾಸ ಉಂಟು, ನಾಳೆ ಹೇಳಿ ಎಷ್ಟು ಇರ್ತದೋ ಅಷ್ಟು ಕ್ಲೋಸ್ ಮಾಡಿ, ಮುಂದೆ ಮತ್ತೆ ಅವಕಾಶ ಸಿಕ್ಕಾಗ ಮುಂದಿನ ಮತ್ತೆ ಹೆಚ್ಚಿನ ವಿಷಯಗಳನ್ನು ನಿಮ್ಗಳ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀನಿ, ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಶ್ರೀಕೃಷ್ಣ.